ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ನೋಡ್ತಾ ಇರುವ ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಇದಕ್ಕೆ ಸುಲಭ ಆಗುವಾಗೆ ನಾವು ಸಾಲ್ವ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಫಸ್ಟ್ ಹಂತ ಏನಂತಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 18 ಅಂದರೆ ದ ಪ್ರೀವಿಯಸ್ ರೀಸೆಂಟ್ ಕ್ವಶನ್ ಪೇಪರ್ ಯಾವುದಿದೆ 2023ನೇ ಇಸ್ವಿಯ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದಾವೆ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಅ ವೆರಿ ಡೀಟೇಲ್ ಮ್ಯಾನರ್. ಓಕೆ, ಬೇರೆ ಆ್ಯಕ್ಟನ್ನು ತೊಗೊಂಡು ಲೈಕ್ ಆ್ಯಕ್ಚುಲ್ ಬೇರೆ ಆ್ಯಕ್ಟನ್ನು ಇಟ್ಕೊಂಡು ನೀವು ಬೇರೆ ಆ್ಯಕ್ಟನ್ನು ಇಟ್ಕೊಳ್ಳಿ, ಹೇಗೆ ಆನ್ಸರನ್ನು ಸರ್ಚ್ ಮಾಡೋದು ಹೇಳುವಂಥ ವಿಧಾನವನ್ನು ನಾವು ಇದರಲ್ಲಿ ಹುಡ್ಕೋಣ. ಸೊ ಅದಕ್ಕೋಸ್ಕರ ಲೈಕ್ 25 ಕ್ವಶನ್ಸ್ ಇಟ್ಸ್ ಗೋಯಿಂಗ್ ಟು ಟೇಕ್ ಅ ಲಾಟ್ಸ್ ಆಫ್ ಟೈಮ್, ಬಹಳಷ್ಟು ಟೈಮ್ ತೊಗೊಳ್ತಾ ಇದೆ. ಸೊ ಅದಕ್ಕೋಸ್ಕರ 25 ಕ್ವಶನ್ಸ್ಗಳು ಸೊ ಪಾರ್ಟ್ 1 ಆಗಿ ಐ ವಿಲ್ ಬಿ ಸಾಲ್ವಿಂಗ್. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ 26 to 50 ಕ್ವಶನ್ಸ್ ಈ ರೀತಿ 4 ಭಾಗಗಳಾಗಿ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿಕ್ಕಿದ್ದೇನೆ. ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಕೂಡ ಬೇರೆ ಆ್ಯಕ್ಟನ್ನು ಇಟ್ಕೊಳ್ಳಿ. ಈಗ ನಾನು ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡ್ತಿದ್ದೇನೆ ಈ ಸಂದರ್ಭದಲ್ಲಿ, ಆಯಿತಾ? ಸೊ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ಯಾವ ಮೆಥಡಲ್ಲಿ ಬೇರೆ ಆ್ಯಕ್ಟನ್ನು ಸಾಲ್ವ್ ಮಾಡಬೇಕು, ಅದರ ವಿಧಾನ ಹೇಗೆ ಹೇಳುವಂಥದ್ದು ನಾವು ಕರೆಕ್ಟಾಗಿ ನಮಗೆ ಗೊತ್ತಾದರೆ ಆವಾಗ ಕಷ್ಟ ಆಗೋದಿಲ್ಲ ಎಕ್ಸಾಮ್. ಸೊ ಯಾವ ರೀತಿ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆನ್ಲೈನ್ ಕೋರ್ಸ್ ಬೇಕಂತ ಇದ್ದರೆ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಇದೆ, ಅದರಲ್ಲಿ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಆವಾಗ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಕೋರ್ಸ್ ಕೂಡ ಅವೈಲೇಬಲ್ ಇದೆ. ಹಾಗೆ ನವರಾತ್ರಿ ಆಫರ್ ಅಂತ ಹೇಳಿ ಅಕ್ಟೋಬರ್ 12 ತನಕನೂ ಕೂಡ 30% ಡಿಸ್ಕೌಂಟ್ ಇದೆ. ಯಾವುದೇ ಕೋರ್ಸ್ ತೊಗೊಳ್ಳಿ, ಯಾವುದೇ ಬುಕ್ಸ್ ತೊಗೊಳ್ಳಿ. ಸೊ ಇದೊಂದು ಕೋರ್ಸ್ ಬಗ್ಗೆ ಆಫರನ್ನು ಮಾಹಿತಿಯನ್ನು ನೀಡ್ತಾ ಈ ಒಂದು ಕೋರ್ಸನ್ನು ಈ ಒಂದು ಕ್ವಶನ್ ಪೇಪರ್ ಸಾಲ್ವಿಂಗನ್ನು ಪ್ರಾರಂಭ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವಶನ್ ನಾವು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಡೈರಿ ಆಫ್ ಪ್ರೊಸೀಡಿಂಗ್ಸ್ ಇನ್ ಇನ್ವೆಸ್ಟಿಗೇಷನ್ ಆ್ಯಸ್ ಪರ್ ದಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ಆಯಿತಾ? ಡೈರಿ ಆಫ್ ಪ್ರೊಸೀಡಿಂಗ್ಸ್ ಇನ್ವೆಸ್ಟಿಗೇಷನ್ಲಿ ಮಾಡುವಂಥ ಒಂದು ಪ್ರೊಸೀಡಿಂಗ್ಸ್ನ ಡೈರಿ, ಅದಕ್ಕೆ ಸಂಬಂಧಪಟ್ಟಕ್ಕೆ ಯಾವುದು ಇನ್ಕರೆಕ್ಟ್ ಆನ್ಸರ್ ಅಂತ ಕೇಳ್ತಿದ್ದಾರೆ. ಸೊ ತುಂಬ ಜನ ಕನ್ನಡದಲ್ಲಿ ಕೇಳ್ತೀರಿ, ಬಟ್ ಕನ್ನಡ ಕ್ವಶನ್ಗಳು ಸಿಗುವಂಥದ್ದು ಬಹಳ ಕಷ್ಟ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಟೇಕ್ ಅ ಲಾಟ್ಸ್ ಆಫ್ ಟೈಮ್. ಅದಕ್ಕೋಸ್ಕರ ಕನ್ನಡದ ವಿವರಣೆ ಕೊಡ್ತೇನೆ, ಬಟ್ ಬೇಸಿಕ್ ಇಂಗ್ಲೀಷಲ್ಲೇ ಇರುವಂಥದ್ದು. ಓಕೆ, ಐ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್ ಟು ಆಲ್ ಆಫ್ ಯು. ಕನ್ನಡದಲ್ಲಿ ಯಾರ್ಯಾರು ಕ್ವಶನ್ಗಳನ್ನು ಬಿಡಿಸಿ ಅಂತ ಕೇಳ್ತೀರಿ ಅವರೆಲ್ಲರಿಗೂ ಕೂಡ ಕನ್ನಡದಲ್ಲಿ ವಿವರಣೆ ಕೊಡ್ತೇನೆ, ಬಟ್ ಕನ್ನಡದ ಕ್ವಶನ್ ಪೇಪರ್ಸ್ಗಳನ್ನ ತೊಗೊಳ್ಳುವಂಥದ್ದು, ಅದನ್ನು ಆನ್ಲೈನ್ ಫಾರ್ಮೇಟಿಗೆ ಕನ್ವರ್ಟ್ ಮಾಡುವಂಥದ್ದು ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಆ್ಯಂಡ್ ತುಂಬ ಟೈಮ್ ತೊಗೊಳತ್ತೆ. ಅದ್ರ ಬದಲು ನಾನು 4 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಬೋದು ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಇನ್ ಇಂಗ್ಲೀಷ್ ಆ್ಯಂಡ್ ಐ ವಿಲ್ ಬಿ ಗಿವಿಂಗ್ ಕನ್ನಡ ಎಕ್ಸ್ಪ್ಲನೇಷನ್ನ ನೀಡ್ತಾನೆ. ಓಕೆ, ಎಸ್. ಸೊ 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾವು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಇದಕ್ಕೆ ಸಂಬಂಧಪಟ್ಟದ್ದು. ಈಗ ನಿಮಗೆ ಹೊಸದಾಗಿ ನೋಡುವಂಥದ್ದಾದರೆ BNSS ಕೂಡ ಬರುತ್ತೆ ಅಲ್ವಾ? ಸೊ ಹೇಗೆ ಹೌ ಆರ್ ಯು ಗೋಯಿಂಗ್ ಟು ಲರ್ನ್ ದಿಸ್? ಆಪ್ಷನ್ಸನ್ನು ನೋಡೋಣ. ದ ಸ್ಟೇಟ್ಮೆಂಟ್ ಆಫ್ ವಿಟ್ನೆಸಸ್ ರೆಕಾರ್ಡ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಶಾಲ್ ಬಿ ಇನ್ಸರ್ಟೆಡ್ ಇನ್ ದ ಡೈರಿ. ಡೈರಿಯಲ್ಲಿ ವಿಟ್ನೆಸ್ಗಳ ಸ್ಟೇಟ್ಮೆಂಟ್ ಏನೇನು ರೆಕಾರ್ಡ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಅದನ್ನು ಡೈರಿಯಲ್ಲಿ ಹಾಕಬೇಕಂತ ಹೇಳಿ. ಹಾಗೆ ದ ಡೈರಿ ಶಾಲ್ ಬಿ ಡ್ಯೂಲಿ ಪೇಜಿನೇಟೆಡ್, ಸರಿಯಾಗಿ ಪೇಜ್ ನಂಬರ್ ಹಾಕಬೇಕಂತ ಹೇಳಿ. ದ ಡೈರಿ ಮೇ ಬಿ ಯೂಸ್ಡ್ ಆಸ್ ಎವಿಡೆನ್ಸ್, ಆ ಡೈರಿಯನ್ನು ನಾವು ಎವಿಡೆನ್ಸ್ ಆಗಿ ಯೂಸ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಪೊಲೀಸ್ ಆಫೀಸರ್ಸ್ ಟು ರಿಫ್ರೆಶ್ ದೇರ್ ಮೆಮರಿ. ಪೊಲೀಸ್ ಆಫೀಸರ್ಸು ಅದನ್ನು ತಮ್ಮ ಮೆಮರಿಯನ್ನು ರಿಫ್ರೆಶ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಎಕ್ಸಾಮಿನೇಷನ್ ಟೈಮಿಗೆ ಅಂತ ಹೇಳಿ. ಸೊ ಹಾಗಿದ್ರೆ ಹೌ ಆರ್ ಯು ಗೋಯಿಂಗ್ ಟು ಲರ್ನ್? ಇದು ಯಾವ ಸೆಕ್ಷನ್ ಅಂತ ಕೊಟ್ಟಿಲ್ಲ ಅಲ್ವಾ? CRPC ಅಂತ ನಮಗೆ ಅಂದಾಜಿದೆ. ಹಾಗಿದ್ರೆ ಯಾವ ಕ್ವಶನ್ ಇರ್ಬೋದು ವಿತ್ ರೆಸ್ಪೆಕ್ಟ್ ಟು ಡೈರಿ ಆಫ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ ನಾವಿಲ್ಲಿ ಕಾಣ್ತೇವೆ ಅಲ್ವಾ? ಇಲ್ಲಿ ಡೈರಿ ಆಫ್ ಪ್ರೊಸೀಡಿಂಗ್ಸ್ ಅಂತ ಹೇಳುವಂಥದ್ದು. ಹಾಗೆ ಇನ್ನು ಒಂದು ಸಣ್ಣ ಹಿಂಟ್ ಏನಿದೆ, ಇನ್ವೆಸ್ಟಿಗೇಷನ್ ಸಂದರ್ಭ ಇರ್ಬೋದು ಅಲ್ವಾ? ಪೊಲೀಸ್ ಇನ್ವೆಸ್ಟಿಗೇಷನ್ ಅಂತ ಇಲ್ಲಿದೆ ಅಲ್ವಾ? ಸೊ ಇನ್ವೆಸ್ಟಿಗೇಷನ್ ಹೇಳುವಂಥ ಒಂದು ಚಾಪ್ಟರ್ನ ನಾವು ಹುಡ್ಕೋಣ. ಸೊ ಇನ್ವೆಸ್ಟಿಗೇಷನ್ ಅಂತ ಚಾಪ್ಟರ್ ನಾವು ಇಂಡೆಕ್ಸನ್ನು ತೊಗೊಂಡ್ರೆ ಎಸ್. ಸೊ ಐ ಆಸ್ಕ್ ಯು ಟು, ನೀವು ಕೂಡ ನನ್ನ ಜೊತೆನೇ ಲೈವ್ ಪ್ರಾಕ್ಟಿಕಲ್ ಆಗಿ ನೀವು ಕೂಡ ನಿಮ್ಮ ಬೇರೆ ಆ್ಯಕ್ಟನ್ನು ತೊಗೊಳ್ಳಿ. ಇನ್ವೆಸ್ಟಿಗೇಷನ್ ಹೇಳುವಂಥ ಒಂದು ಚಾಪ್ಟರ್ ಇದೆ CRPCಯಲ್ಲಿ. ಚಾಪ್ಟರ್ 12 ಇನ್ಫಾರ್ಮೇಷನ್ ಟು ದ ಪೊಲೀಸ್ ಆ್ಯಂಡ್ ದೇರ್ ಪವರ್ಸ್ ಟು ಇನ್ವೆಸ್ಟಿಗೇಷನ್ ಹೇಳುವಂಥ ಒಂದು ಚಾಪ್ಟರ್, 12ನೇ ಚಾಪ್ಟರು. ಅದರಲ್ಲಿ ನೋಡಿ ಡೈರಿ ಆಫ್ ಪ್ರೊಸೀಡಿಂಗ್ಸ್ ಅಂತ ಹೇಳುವಂಥ ಒಂದು ಸೆಕ್ಷನ್ ಇದೆ, ಸೆಕ್ಷನ್ 172 ಡೈರಿ ಆಫ್ ಪ್ರೊಸೀಡಿಂಗ್ಸ್ ಇನ್ ಇನ್ವೆಸ್ಟಿಗೇಷನ್ ಅಂತ. ಸೊ ಸೆಕ್ಷನ್ 172 ನಾವು ನೋಡೋಣ. ಫಸ್ಟು ಇಂಡೆಕ್ಸ್ ನೋಡಬೇಕು, ಆಮೇಲೆ ಡೈರೆಕ್ಟಾಗಿ ಸೆಕ್ಷನ್ 172 ಹೋಗೋಣ. ಸೆಕ್ಷನ್ 172 ಪ್ರಕಾರ ಏನು ಹೇಳ್ತಾರೆ ಅಂತಂದರೆ ನೋಡಿ, ಫಸ್ಟ್ 172 ಸಬ್ಸೆಕ್ಷನ್ 1 ಹೇಳ್ತಾರೆ, ಎವ್ರಿ ಪೊಲೀಸ್ ಆಫೀಸರ್ ಮೇಕಿಂಗ್ ಅನ್ ಇನ್ವೆಸ್ಟಿಗೇಷನ್ ಅಂಡರ್ ದಿಸ್ ಚಾಪ್ಟರ್ ಶಾಲ್ ಡೇ ಬೈ ಡೇ, ಪ್ರತಿದಿನ ಕೂಡ ಅದನ್ನು ಎಂಟ್ರಿ ಮಾಡಬೇಕು ಅಂತ ಇದೆ ಅಲ್ವಾ? ಸೊ ಅದು ಒಂದಿದೆ. ಹಾಗೆ ಇಟ್ ಶುಡ್ ಬಿ ಸ್ಟೇಟ್ಮೆಂಟ್ ಆಫ್ ವಿಟ್ನೆಸಸ್ 1A ಅಂತ ಇದೆ,
ಅಲ್ಲಿ ಸ್ಟೇಟ್ಮೆಂಟ್ ಆಫ್ ವಿಟ್ನೆಸಸ್ ರೆಕಾರ್ಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಶಾಲ್ ಬಿ ಇನ್ಸರ್ಟೆಡ್ ಇನ್ ದ ಕೇಸ್ ಡೈರಿಲಿ ಇನ್ಸರ್ಟ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ದಿಸ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಹಾಗೆ ದ ಡೈರಿ ಶಾಲ್ ಬಿ ಡ್ಯೂಲಿ ಪೇಜಿನೇಟೆಡ್ ಹೇಳುವಂಥದ್ದು, ಅದು ಕೂಡ 1B ಅಲ್ಲಿ ಕಾಣ್ತೇವೆ, 172 1B, ಇದು ಕೂಡ ಕರೆಕ್ಟ್ ಆನ್ಸರ್. ಹಾಗೆ ದ ಡೈರಿ ಮೇ ಬಿ ಯೂಸ್ಡ್ ಆ್ಯಸ್ ಎವಿಡೆನ್ಸ್ ಅಂತ ಇದೆ. ನೀವು 172 2 ಅಲ್ಲಿ ನೋಡಿ, ಅಲ್ಲಿ ಹೇಳ್ತಾರೆ ಸೆಕೆಂಡ್ ಲೈನಲ್ಲಿ, ಇಟ್ ಮೇ ಎನಿ ಕ್ರಿಮಿನಲ್ ಕೋರ್ಟ್ ಮೇ ಸೆಂಡ್ ಫಾರ್ ದ ಪೊಲೀಸ್ ಡೈರೀಸ್ ಆಫ್ ಅ ಕೇಸ್ ಅಂಡರ್ ಎನ್ಕ್ವೈರಿ ಆ್ಯಂಡ್ ಮೇ ಯೂಸ್ ಸಚ್ ಡೈರೀಸ್ ನಾಟ್ ಆ್ಯಸ್ ಎವಿಡೆನ್ಸ್ ಆಗಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಇದು ರಾಂಗ್ ಸ್ಟೇಟ್ಮೆಂಟ್, ದಿಸ್ ಇಸ್ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಕೋರ್ಟ್ ಡೈರಿ ಅಲ್ಲ, ಪ್ರೊಸೀಡಿಂಗ್ಸ್ನ ಡೈರಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಆಫೀಸರ್ಸ್ ಅವರು ತಮ್ಮ ಮೆಮರಿಯನ್ನು ರಿಫ್ರೆಶ್ ಮಾಡಲಿಕ್ಕೆ ಉಪಯೋಗಿಸ್ಬೋದಾ ಅಂತ ಹೇಳುವಂಥದ್ದು, ಅದು ಸಬ್ಸೆಕ್ಷನ್ 3 ಅಲ್ಲಿ ಕಾಣ್ತೇವೆ, 172 3 ಅಲ್ಲಿ ಇದೆ. ಆಯಿತಾ? ಸೊ ಇದು ಕೂಡ ಕರೆಕ್ಟ್ ಆನ್ಸರ್. ಹಾಗಿದ್ರೆ ಯಾವುದು ರಾಂಗ್ ಆನ್ಸರು? ವಿಚ್ ಇಸ್ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ ನೆಗೆಟಿವ್ ಕ್ವಶನ್ ಇದೆ. ಯಾವುದು ಇನ್ಕರೆಕ್ಟ್ ಆನ್ಸರು? ಡೈರಿ ಆಫ್ ಪ್ರೊಸೀಡಿಂಗ್ ಸಂಬಂಧಪಟ್ಟ ಹಾಗೆ ಸಿ ಇಸ್ ದ ಇನ್ಕರೆಕ್ಟ್ ಆನ್ಸರ್ ಅಲ್ವಾ? ಸೊ ಸಿ ಇಸ್ ದಿ ಆನ್ಸರ್. ಸಿ ಅದರದ್ದು ಆನ್ಸರ್ ಆಗುತ್ತೆ. ಸೊ ಹಾಗೆ ಇದೇನಾಯ್ತು, ಈಗ 172 CRPC ಇದೆ. ಹಾಗಿದ್ರೆ ಸೆಕ್ಷನ್ 172 CRPCಯಲ್ಲಿ ಬರುವಂಥದ್ದು ಇದು. BNS ಅಲ್ಲಿ ಎಷ್ಟನೇ ಸೆಕ್ಷನ್ನು? BNSS ನಾವೇನು ಮಾಡಬೇಕು, BNSSನ ಒಂದು ತೊಗೊಳ್ಬೇಕು. ಅದರಲ್ಲಿ ಕಂಪ್ಯಾರಿಟಿವ್ ಟೇಬಲ್ ಕೊಟ್ಟಿರ್ತಾರೆ ಯೂಶ್ವಲಿ, ಆಯಿತಾ? ಸೊ ಫಸ್ಟ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗೆ ಸಂಬಂಧಪಟ್ಟ ಟೇಬಲನ್ನು ನೋಡಿದ್ರೆ 172 ಅಂತ ಹೇಳಿ ನಿಮಗೆ ಇಲ್ಲಿ ಟೇಬಲ್ ಕಾಣ್ತಾ ಇರ್ಬೋದು. ಸೊ ಈಚೆ ಸೈಡು CRPC ಕೊಟ್ಟಿರ್ತಾರೆ, ಈಚೆ ಸೈಡು BNSS. ಯಾವುದೇ ಬೇರೆ ಆ್ಯಕ್ಟಲ್ಲೂ ಯೂಶ್ವಲಿ ಕೊಟ್ಟಿರ್ತಾರೆ ಕಂಪ್ಯಾರಿಟಿವ್ ಟೇಬಲ್ಸು ಹೊಸ ಇದ್ರ ಪ್ರಕಾರ. ಸೊ CRPC 172 ಏನಾಗಿದೆ, ಈಗ ಸೆಕ್ಷನ್ 192 BNSS ಆಗಿದೆ. ಸೊ ಅಲ್ಲೇ ನೀವು ಓದುವಾಗ ಹಳೆಯ ಕ್ವಶನ್ ಪೇಪರಲ್ಲಿ ಹೊಸ ಕ್ರಿಮಿನಲ್ ಕಾನೂನು ಬಗ್ಗೆ ಕೊಡದಿದ್ರೂ ತೊಂದರೆ ಇಲ್ಲ, ನೀವು ಅದನ್ನು ರೆಫರ್ ಮಾಡ್ಬೋದು. ಸೊ ಈ ಸೆಕ್ಷನ್ ಬಗ್ಗೆ ಏನಾದರೂ ಬದಲಾವಣೆ ಆಗಿದೆ ಅಂತ ಹೇಳಿ, ಅಂಥ ಏನು ಮೇಜರ್ ಬದಲಾವಣೆ ಈ ಡೈರಿ ಬಗ್ಗೆ ಏನೂ ಆಗಲಿಲ್ಲ, ಆಯಿತಾ? ಸೊ ಇದು ಒಂದು ಕ್ವಶನ್ನು. ಈ ರೀತಿಯಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಕೇಸಸ್ ಇಸ್ ದ ಮ್ಯಾನರ್ ಆಫ್ ಕಮಿಟಿಂಗ್ ಆ್ಯನ್ ಅಫೆನ್ಸ್ ನಾಟ್ ರಿಕ್ವೈರ್ಡ್ ಟು ಬಿ ಮೆನ್ಷನ್ಡ್ ಇನ್ ದ ಚಾರ್ಜ್ ಆ್ಯಸ್ ಪರ್ ದಿ CRPC. ಸೊ ಕೆಲವೊಂದು ಒಫೆನ್ಸ್ಗಳನ್ನು ಕೊಟ್ಟು ಹೇಳಿದ್ದಾರೆ, ಇಲ್ಲಿ ಕೊಟ್ಟಿರುವಂತಹ ಯಾವ ಒಫೆನ್ಸ್ ಯಾವ ರೀತಿ ಆಗಿದೆ ಹೇಳುವಂಥ ವಿಷಯ ಅವಶ್ಯಕತೆ ಇಲ್ಲ ಚಾರ್ಜಸಲ್ಲಿ ಫ್ರೇಮ್ ಮಾಡುವಾಗ ಅಂತ. ಯಾಕಂದರೆ ಚಾರ್ಜ್ ಫ್ರೇಮ್ ಮಾಡುವಂಥದ್ದು ಕೋರ್ಟ್, ಕ್ರಿಮಿನಲ್ ಕೋರ್ಟು ಚಾರ್ಜನ್ನು ಫ್ರೇಮ್ ಮಾಡಬೇಕು. ಸೊ ಯಾವ ಸೆಕ್ಷನ್ನು, ಯಾವ ಕಾನೂನು, ಏನು ಇನ್ವಾಲ್ವ್ ಆಗಿದೆ ಹೇಳುವಂಥದ್ದೆಲ್ಲ ಕೂಡ ಇನ್ಕ್ಲೂಡ್ ಮಾಡಬೇಕು. ಯಾವ ರೀತಿಯಲ್ಲಿ ಆಫೆನ್ಸ್ ಕಮಿಟ್ ಮಾಡಿದೆ ಹೇಳುವಂಥದ್ದು ಎಲ್ಲದಕ್ಕೂ ಅವಶ್ಯಕತೆ ಇರೋದಿಲ್ಲ, ಆಯಿತಾ? ಸೊ ಹಾಗಿದ್ರೆ ಇಲ್ಲಿ ನಾವು ಏನು ನೋಡಬೇಕು, ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಪ್ರಾಬಬ್ಲಿ ಇದು ಇಲ್ಲಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಕ್ವಶನ್ ಇರಬಹುದು, ಮೇ ಬಿ ಅಂತ ಹೇಳಿ ನಾವು ಒಂದು ಗೆಸ್ ಮಾಡಿಕೊಂಡು ಎಲ್ಲಿ ಹುಡುಕಬೇಕು ನಾವು? CRPCಯ ಚಾರ್ಜಸ್ ಹೇಳುವಂಥ ಒಂದು ಚಾಪ್ಟರ್ ಇದೆ, ಚಾರ್ಜಸ್ ಅಂತ ಹೇಳಿ. ಸೊ ಎಲ್ಲರೂ ಕೂಡ ಚಾರ್ಜಸ್ ಹೇಳುವಂಥದ್ದು ಪ್ಲೀಸ್ ಚೆಕ್. ಚಾರ್ಜ್ ಅಂತ ಹೇಳುವಂಥದ್ದು CRPCಯಲ್ಲಿ ಎಷ್ಟನೇ ಚಾಪ್ಟರ್ ಬರುತ್ತೆ? ಅದು ಚಾಪ್ಟರ್ 17, ಆಯಿತಾ? 17ನೇ ಚಾಪ್ಟರ್ಲಿ ದ ಚಾರ್ಜ್, ದ ಫಾರ್ಮ್ ಆಫ್ ಚಾರ್ಜಸ್ ಅಂತ ಇದೆ. ಸೆಕ್ಷನ್ 211, 212, 213 ಇಂಡೆಕ್ಸ್ ನೋಡ್ತಾ ಹೋದಾಗ ಅದರಲ್ಲಿ ನೋಡಿ ನೀವು ಕಾಣ್ತೀರಿ, ವೆನ್ ಮ್ಯಾನರ್ ಆಫ್ ಕಮಿಟಿಂಗ್ ಒಫೆನ್ಸ್ ಮಸ್ಟ್ ಬಿ ಸ್ಟೇಟೆಡ್ ಅಂತ ಹೇಳುವಂಥದ್ದು. ಸೊ ನೋಡೋಣ ಆ ಸೆಕ್ಷನಲ್ಲಿ ಇದೆಯಾ ಅಂತ ಹೇಳಿ. ಸೆಕ್ಷನ್ 213, ಇಫ್ ವಿ ಸಿ 213 ನಾವು ಚೆಕ್ ಮಾಡಿದಾಗ ವಾಟ್ ಡು ವಿ ಫೈಂಡ್? ಇಲ್ಲಿಸ್ಟ್ರೇಷನ್ಸ್ ಇದೆಯಾ ಅಂತ ನೋಡಿ, ಯಾಕೆಂದರೆ ನಮಗೆ ಸುಲಭ ಆಗತ್ತೆ. ಎಸ್, ಸೊ ಇಲ್ಲಿಸ್ಟ್ರೇಷನ್ ಪ್ರಕಾರ ಏನಿದೆ ಅಲ್ಲಿ? A is accused of the theft of a certain article at a certain time and place. The charge need not set out the manner in which the theft was effected ಅಂತ ಹೇಳಿ ಹೇಳ್ತಾರೆ ಅಲ್ವಾ? ಸೊ ಎಲ್ಲಿ ಕಳ್ತನ ಆಗಿದೆ, ಆ ಜಾಗದಲ್ಲಿ ಕಳ್ತನ ಆಗಿದೆ, ಆ ಜಾಗದಲ್ಲಿ ಹೇಗೆ ಕಳ್ತನ ಆಗಿದೆ ಹೇಳುವಂಥದ್ದು ಮ್ಯಾನರ್, ವಿಧಾನವನ್ನು ಹೇಳಬೇಕಂತ ಇಲ್ಲ ಅಂತೇಳಿ ಫಸ್ಟೇ ಹೇಳ್ಬಿಟ್ಟಿದ್ದಾರೆ ಅಲ್ವಾ? ಸೊ ಇಲ್ಲೂ ಕೂಡ ವಿಚ್ ಇಸ್ ನಾಟ್ ರಿಕ್ವೈರ್ಡ್, ನೆಗೆಟಿವ್ ಕ್ವಶನ್ನು, ಎಲ್ಲಿ ಮ್ಯಾನರನ್ನು ಹೇಳಬೇಕಂತ ಇಲ್ಲ ಅಂತ ಹೇಳಿ ನೋಡುವಂಥದ್ದಲ್ಲಿ. ಸೊ ಆ್ಯಕ್ಚುಲಿ ನಮ್ಗೆ ಆನ್ಸರ್ ಸಿಕ್ತು, ಇದೇ ಆನ್ಸರು ಇಲಿಸ್ಟ್ರೇಷನ್ ಪ್ರಕಾರ. ಬಟ್ ಉಳಿದನ್ನು ಕೂಡ ನಾವು ಚೆಕ್ ಮಾಡಿ ನೋಡಿಬಿಡೋಣ ಆಪ್ಷನ್ಸಲ್ಲಿ ಇದೆಯಾ ಅಂತ ಹೇಳಿ. ಸೊ ಇಲಿಸ್ಟ್ರೇಷನ್ B-ಯಲ್ಲಿ ಚೀಟಿಂಗ್ ಅಂತ ಹೇಳ್ತಾರೆ, ಅದರಲ್ಲಿ ದ ಚಾರ್ಜ್ ಮಸ್ಟ್ ಸೆಟ್ ಔಟ್ ದ ಮ್ಯಾನರ್ ಅಂತ ಇದೆ. ನೆಕ್ಸ್ಟ್ ಇಲಿಸ್ಟ್ರೇಷನ್ C-ಯಲ್ಲಿ ಫಾಲ್ಸ್ ಎವಿಡೆನ್ಸ್ ಬಗ್ಗೆ ಹೇಳ್ತಾರೆ, ಅದು ಇಲ್ಲಿ D ಕೊಟ್ಟಿದ್ದಾರಲ್ಲ ಆಪ್ಷನು, ಅದು ಇಲಿಸ್ಟ್ರೇಷನ್ C-ಯಲ್ಲಿ ಇದೆ. ಹಾಗೆ ಡಿಸೊಬೈಯಿಂಗ್ ಅ ಡೈರೆಕ್ಷನ್ ಆಫ್ ದಿ ಲಾ, ಅದು ಕೂಡ ಮ್ಯಾನರನ್ನು ಹೇಳಬೇಕಂತ ಇದೆ.
ಸೊ ಇದು ಕೂಡ ಇಲ್ಲಸ್ಟ್ರೇಷನ್ ಎಫ್ ಅಲ್ಲಿ ಬರುತ್ತೆ. ಸೇಮ್ ಸೆಕ್ಷನ್ 213 CRPC ಅಲ್ಲಿ ನಾವು ಕಾಣ್ಬೋದು. 213 CRPC ಆಯಿತಾ. ಸೊ ಹಾಗಿದ್ರೆ ಆನ್ಸರ್ ಏನು, ಯಾವುದಲ್ಲಿ ಮ್ಯಾನರ್ ಮೆನ್ಷನ್ ಮಾಡಬೇಕಂತ ಇಲ್ಲ, ಎ ಇಸ್ ದಿ ಆನ್ಸರ್. ಸೊ ಇದಕ್ಕೆ ನಾವು ಏನಂತ ಹೇಳಿ ಡೀಟೇಲ್ ಆಗಿ ಆ ಸೆಕ್ಷನ್ ಓದಬೇಕಂತನಲ್ಲ, ಆ್ಯಕ್ಚುಲಿ ಡೈರೆಕ್ಟಾಗಿ ಇಲ್ಲಸ್ಟ್ರೇಷನ್ ಇದೆಯಾ, ಇಲ್ಲಸ್ಟ್ರೇಷನ್ ಪ್ರಕಾರ ಏನಿದೆ ಆನ್ಸರು ಸ್ವಲ್ಪ ಅರ್ಥ ಮಾಡಿಕೊಂಡು ಲಾಜಿಕಲಿ ಆನ್ಸರ್ ಮಾಡಬೇಕು. ಓಕೆ, ಸೊ ಸೆಕ್ಷನ್ 213 ಆಯಿತು CRPC. ಹಾಗಿದ್ರೆ BNSSನ ಯಾವ ಕರೆಸ್ಪಾಂಡಿಂಗ್ ಸೆಕ್ಷನ್ ಇದು, ಸೆಕ್ಷನ್ 213 ಅಂತ ಬಂದಾಗ ಇಲ್ಲಿ ಸೆಕ್ಷನ್ 236 BNSS ಬರುತ್ತೆ. ಸೊ ಅಲ್ಲೇ ನೀವು ಆನ್ಸರ್ ಮಾಡ್ಕೊಳ್ಳುವಾಗ 236 BNSS. ಸೊ ಅಷ್ಟು ಸುಲಭ ಅಲ್ಲ, ಗ್ರ್ಯಾಜುಲಿ ಈ ಒಂದು ಪ್ರಾಕ್ಟೀಸ್ ನಿಮಗೆ ಆಗ್ತಾ ಹೋಗುತ್ತೆ, ಆಯಿತಾ. ಎಸ್, ಸೊ ಇದು ಒಂದು ಆಯಿತು, ಸೆಕೆಂಡ್ ಕ್ವಶನ್ ಆಯಿತು. ಇನ್ನು ಥರ್ಡ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಆಫೆನ್ಸಸ್ ಮೇ ಬಿ ಟ್ರೈಡ್ ಸಮರಿಲಿ ಆಸ್ ಪರ್ ದಿ CRPC 1973. ಓಕೆ ನೋಡಿ, ನಾವು ಲಾಸ್ಟು ಸೆಕ್ಷನ್ಸ್ಗಳು ಅಂಥ ಏನು ಬದಲಾವಣೆ ಆಗಿರಲಿಲ್ಲ, ಬಟ್ ಈ ಸಮರಿಗೆ ಸಂಬಂಧಪಟ್ಟ ಸಮರ್ಲಿ ಟ್ರೈಬಲ್ ಕೇಸಸ್ ಅಂತ ಏನಿದೆ ಅದರಲ್ಲಿ ಬಹಳಷ್ಟು ಚೇಂಜಸ್ಗಳಾಗಿವೆ. ಸೊ ಫಸ್ಟ್ CRPC ನೋಡೋಣ. CRPC ಕ್ವಶನ್ನು ಆ್ಯಕ್ಚುಲಿ ಈ ಕ್ವಶನನ್ನು ವಿಡ್ರಾ ಮಾಡಿದ್ದಾರೆ. ಈ ಕ್ವಶನ್ ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಆಗಿದೆ, ಬಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್. ಈ ಕ್ವಶನನ್ನು ಡಿಲೀಟ್ ಮಾಡಿದ್ದಾರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 18 ಆ ಸಂದರ್ಭದಲ್ಲಿ, ಬಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ರಾಪರ್ ಅದೇನು ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸಮರಿ ಟ್ರಯಬಲ್ ಕೇಸಸ್, ಕೆಲವೊಂದು ಆಫೆನ್ಸ್ಗಳನ್ನ ಕೊಟ್ಟು 4 ರೀತಿಯ ಟ್ರಯಲ್ ಇದೆ. ಟ್ರಯಲ್ ಬೈ ಸೆಷನ್ಸ್ ಕೋರ್ಟ್, ಟ್ರಯಲ್ ಬೈ ವಾರೆಂಟ್ ಟ್ರಯಲ್, ಸಮನ್ಸ್ ಕೇಸ್, ಸಮನ್ಸ್ ಟ್ರಯಬಲ್ ಅಂತ ಹೇಳಿರುವಂಥದ್ದು, ಅಥವಾ ಸಮರಿಲಿ ಟ್ರಯಬಲ್ ಹೇಳುವಂಥದ್ದು 4ನೇ ವಿಧಾನ. ಆ 4ನೇ ವಿಧಾನವನ್ನು ನಾವೀಗ ನೋಡ್ತಾ ಇದ್ದೇವೆ. ಸೊ ಸೆಕ್ಷನ್ ಯಾವುದು, ಚಾಪ್ಟರ್ ಯಾವುದು ಅಂತ ಇಂಡೆಕ್ಸ್ ನೋಡೋಣ. ಇಂಡೆಕ್ಸ್ ನೋಡಿದಾಗ ನಮಗಲ್ಲಿ ಕಾಣುವಂಥದ್ದು ಬೇರೆ ಬೇರೆ ಟ್ರಯಲ್ಸ್ಗಳು ಕಾಣ್ತಾ ಹೋಗ್ತವೆ. ಚಾಪ್ಟರ್ 18ರಿಂದ ಕಾಣ್ತಾ ಹೋಗ್ತೇವೆ. ಚಾಪ್ಟರ್ 21 ಸಮರಿ ಟ್ರಯಲ್, ಚಾಪ್ಟರ್ 21 ಏನಿದೆ ಅದು ಸಮರಿ ಟ್ರಯಲ್. ಸೊ ಅದರಲ್ಲಿ ಸೆಕ್ಷನ್ 260 ಅಂತ ಇದೆ, ಪವರ್ ಟು ಟ್ರೈ ಸಮರಿಲಿ ಅಂತ ಹೇಳಿ. ಲೆಟ್ಸ್ ಸಿ ದ್ಯಾಟ್. ಆ ಚಾಪ್ಟರ್ನ ನೋಡೋಣ, ಸೆಕ್ಷನ್ 260. ಸೊ ಸ್ವಲ್ಪ ಮಟ್ಟಿಗೆ ನಿಮಗೆ ಗೊತ್ತಿರಬೇಕು, ಇಲ್ಲಾಂದರೆ ಡೈರೆಕ್ಟ್ ಬ್ಲೈಂಡ್ಲಿ ನೀವು ಬೇರೆ ಆ್ಯಕ್ಟನ್ನು ಹುಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಸೆಕ್ಷನ್ 260 ಏನು ಹೇಳುತ್ತೆ, ಇಂತಿಂಥ ಮ್ಯಾಜಿಸ್ಟ್ರೇಟ್ಸ್ಗಳು ಇಂತಿಂಥ ಆಫೆನ್ಸಸ್ಗಳನ್ನು ಸಮರ್ಲಿ ಟ್ರಯಬಲ್ ಮಾಡ್ಬೋದು. ಮೇ ಅಂತ ಇತ್ತು ಮೊದಲು CRPCಯಲ್ಲಿ, ಆಯಿತಾ. ಸೊ ಈಗ CRPC ನೋಡೋಣ, ಆಮೇಲೆ BNSಗೆ ಹೋಗೋಣ. ಮೇ ಅಂತ ಇತ್ತು, ಅಲ್ಲಿ ನೋಡಿ ಕೆಲವೊಂದು ಯಾವುದು 2 ವರ್ಷಕ್ಕಿಂತ ಕಮ್ಮಿ ಇದೆ, ಓಕೆ, ಅಂಥ ವಿಚ್ ಇಸ್ ನಾಟ್ ಎಕ್ಸೀಡಿಂಗ್ 2 years, ಪನಿಷ್ಮೆಂಟ್ ಯಾವುದು 2 ವರ್ಷಕ್ಕಿಂತ ಜಾಸ್ತಿ ಇಲ್ಲ, ಅವುಗಳನ್ನು ಸಮರ್ಲಿ ಟ್ರೈ ಮಾಡ್ಬೋದು ಅಂತ ಇದೆ. ಅಂದರೆ ಯಾವುದು ಲೆಸ್ ಸೀರಿಯಸ್ ಆಫೆನ್ಸ್ಗಳಿವೆಲ್ಲ ಅವುಗಳನ್ನು ಸಮರ್ಲಿ ಟ್ರೈ ಮಾಡ್ಬೋದು. ಸೊ ಇದೊಂದು ಕರೆಕ್ಟ್, ಆಯಿತಾ. ನೀವು ಒಂದು ಆನ್ಸರ್ ಸಿಕ್ತ್ಕೊಳ್ಳೆ ಅದೇ ಕರೆಕ್ಟ್ ಅಂತ ಹೇಳಿ ನೀವು ಕನ್ಕ್ಲೂಷನ್ ಬರುವಂಥದ್ದಲ್ಲ. ಎಲ್ಲ ಆಪ್ಷನ್ಗಳನ್ನು ಚೆಕ್ ಮಾಡಿ ಆಮೇಲೆ ಯು ಹ್ಯಾವ್ ಟು ಕಮ್ ಟು ಕನ್ಕ್ಲೂಷನ್. ಸೊ ಒಫೆನ್ಸ್ ಇಸ್ ಪನಿಷಬಲ್ ವಿತ್ ಲೈಫ್ ಇಂಪ್ರಿಸನ್ಮೆಂಟ್ ಅಲ್ಲ, ಯಾಕೆಂದರೆ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಒಫೆನ್ಸಸ್ ನಾಟ್ ಪನಿಷಬಲ್ ವಿತ್ ಡೆತ್, ನಾಟ್ ಪನಿಷಬಲ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಆರ್ ಇಂಪ್ರಿಸನ್ಮೆಂಟ್ ಫಾರ್ ಅ ಟರ್ಮ್ ಎಕ್ಸೀಡಿಂಗ್ 2 years. ಯಾವುದು 2 ವರ್ಷಕ್ಕಿಂತ ಜಾಸ್ತಿ ಇರುವಂಥದ್ದು, ಲೈಫ್ ಇಂಪ್ರಿಸನ್ಮೆಂಟು ಅಥವಾ ಡೆತ್, ಅವುಗಳನ್ನೆಲ್ಲ ಸಮರ್ಲಿ ಟ್ರಯಬಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಯಾವುದು 2 ವರ್ಷಕ್ಕಿಂತ ಕಮ್ಮಿ ಇದೆ ಅವುಗಳನ್ನು ಬೇಕಿದ್ರೆ ಸಮರ್ಲಿ ಟ್ರೈ ಮಾಡ್ಬೋದು ಅಂತ ಕೊಟ್ಟಿದ್ರು. ಇನ್ನು ಅದ್ರ ಜೊತೆಗೆ ಸೆಕ್ಷನ್ 454 ಅದನ್ನು ಕೂಡ ಸಮರ್ಲಿ ಟ್ರಯಬಲ್ ಮಾಡ್ಬೋದು ಅಂತ ಇದೆ ಆ್ಯಕ್ಚುಲಿ. ಹಾಗೆ ಸೆಕ್ಷನ್ 504 ಅದನ್ನು ಕೂಡ ಸಮರಿಲಿ ಟ್ರೈ ಮಾಡ್ಬೋದು. ನೀವು ಆ ಆಫೆನ್ಸ್ಗಳ ಲಿಸ್ಟ್ ನೋಡಿದ್ರೆ ಯು ವಿಲ್ ಫೈಂಡ್ ಇಟ್. 504 ಅದನ್ನು ಕೂಡ ಸಮರ್ಲಿ ಟ್ರಯಬಲ್ ಮಾಡ್ಬೋದು. ಹಾಗಿದ್ರೆ ನೋಡಿ, ಇದೊಂದು ಸಮರ್ಲಿ ಟ್ರಯಬಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ವಶನ್ ಇದನ್ನು ವಿಡ್ರಾ ಮಾಡಿದ್ದಾರೆ, ಯಾಕೆಂದರೆ 3 ಕರೆಕ್ಟ್ ಆನ್ಸರ್ಸ್ ಬರುತ್ತೆ. ಇದು ಒಂದೇ ಅಲ್ಲ, ಇದು ಕೂಡ ಕರೆಕ್ಟ್ ಆನ್ಸರ್, ಇದು ಕೂಡ ಕರೆಕ್ಟ್ ಆನ್ಸರು. ದ್ಯಾಟ್ಸ್ ವೈ ದಿಸ್ ಕ್ವಶನ್ ಹ್ಯಾಸ್ ಬಿನ್ ವಿಡ್ರಾನ್. ಇದು ವಿಡ್ರಾನ್, ಇದನ್ನು ವಿಡ್ರಾ ಮಾಡಿದ್ದಾರೆ, ಆಯಿತಾ. ಬಟ್ ಆಪ್ಷನ್ಸ್ಗಳು ಕರೆಕ್ಟ್ ಆಗಿದ್ದರೆ ಇದು 3 ಕರೆಕ್ಟ್ ಆಗಬೇಕಿತ್ತು, ಇರಲಿ. ಸೊ ಇದು ಸೆಕ್ಷನ್ 260 CRPCಯಲ್ಲಿ ಕೇಳಿದ್ದು. ಹಾಗೆ ಅದರದ್ದು ಕರೆಸ್ಪಾಂಡಿಂಗ್ ಸೆಕ್ಷನ್ ಯಾವುದು BNSS ಅಲ್ಲಿ, ವಿಚ್ ಹ್ಯಾಸ್ ಸೀನ್ ಅ ಲಾಟ್ಸ್ ಆಫ್ ಚೇಂಜಸ್, ತುಂಬ ಚೇಂಜಸ್ಗಳನ್ನು ನಾವು ಇದರಲ್ಲಿ ಕಾಣ್ತೇವೆ. ಸೊ ಸೆಕ್ಷನ್ 260 ಕರೆಸ್ಪಾಂಡಿಂಗ್ ಸೆಕ್ಷನ್ನು 283 BNSS, ಸೆಕ್ಷನ್ 283 BNSS. ಸೊ ಏನು ಚೇಂಜ್ ಆಗಿದೆ ಅಂತ ಅಂದರೆ, ಮೊದಲು ಮೇ ಅಂತ ಇತ್ತಲ್ವಾ, ಕೆಲವೊಂದನ್ನು ಬೇಕಿದ್ರೆ ಕೋರ್ಟ್ ಸಮರ್ಲಿ ಟ್ರಯಬಲ್ ಮಾಡ್ಬೋದು ಅಂತ ಇದ್ದಿದ್ದು. ಈಗ ಏನಾಗಿದೆ, ಇಟ್ ಶಲ್ ಕಂಪಲ್ಸರಿಲಿ ಸಮರಿಲಿ
ಟ್ರೈ ಮಾಡಬೇಕು ಅಂತ ಹೇಳುತ್ತೆ. ಆಯಿತಾ? ಆ ಲಿಸ್ಟ್ ಆಫ್ ಅಫೆನ್ಸ್ಗಳು. ಮತ್ತು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೂಡ ಸಮ್ಮರಿ ಟ್ರಯಬಲ್ ಮಾಡ್ಬೋದು ಅಂತ ಇತ್ತು ಮೊದಲು. ಬಟ್ ಈಗ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕಾನ್ಸೆಪ್ಟನ್ನು ಒಮಿಟ್ ಮಾಡಿದ್ದಾರೆ, ಅದನ್ನು ಬಿಟ್ಬಿಟ್ಟಿದ್ದಾರೆ. ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು, ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜು, ಈ ಕಾನ್ಸೆಪ್ಟೆಲ್ಲ ಇಲ್ಲ, ಅದನ್ನು ಅವರು ಬಿಟ್ಬಿಟ್ಟಿದ್ದಾರೆ, ಒಮಿಟ್ ಮಾಡಿದ್ದಾರೆ. ಆ ಕಾನ್ಸೆಪ್ಟು BNSS ಅಲ್ಲಿ ಇಲ್ಲ. ಪ್ಲಸ್ ಇನ್ನೊಂದೇನಂತಂದರೆ 2 ವರ್ಷಕ್ಕಿಂತ ಕಮ್ಮಿ ಇರುವಂಥದ್ದು ಅಂತ ಹೇಳ್ತಿದ್ರಲ್ಲ, ನಾವು ದೇ ಹ್ಯಾವ್ ಇನ್ಕ್ರೀಸಸ್ ಟು 3 years. 3 ವರ್ಷಕ್ಕಿಂತ ಕಮ್ಮಿ ಇರುವಂಥ ಪನಿಷ್ಮೆಂಟ್ಸ್ಗಳಿಗೆ, ಆಫೆನ್ಸ್ಗಳಿಗೆ ಸಮ್ಮರಿ ಟ್ರಯಬಲ್ ಮಾಡಬೇಕು ಅಂತ ಇದೆ. ಪ್ಲಸ್ ಇದೆಲ್ಲ ಸೇಮ್, ಈ ಆಫೆನ್ಸ್ಗಳು BNSನ ಆಫೆನ್ಸ್ಗಳಾಗ್ತವೆ. ಸೊ ಅದು ಕರೆಸ್ಪಾಂಡಿಂಗ್ ಆ ಸೆಕ್ಷನ್ಗಳು ಚೇಂಜ್ ಆಗಿದೆ. ಬಟ್ ಇನ್ನೊಂದೇನಂತಂದರೆ ಥೆಫ್ಟ್ ಏನಿದೆಲ್ಲ, ಮುಂಚೆ ಥೆಫ್ಟ್ ಈಗ ಕಳ್ತನ ಆದರೆ 2000 ವ್ಯಾಲ್ಯೂ ಇರುವಂಥ ಪ್ರಾಪರ್ಟಿನ ಕಳ್ತನ ಮಾಡಿದರೆ ಸಮ್ಮರಿ ಟ್ರಯಬಲ್ ಮಾಡ್ಬೋದು ಅಂತ ಇತ್ತು. ಬಟ್ ಈಗ 20,000 ವ್ಯಾಲ್ಯೂ ತನಕನೂ ಸಹ, 20,000 ವ್ಯಾಲ್ಯೂ ಇರುವಂಥ ಪ್ರಾಪರ್ಟಿನ ಕಳ್ತನ ಮಾಡಿದ್ರು ಸಹ ಸಮ್ಮರಿ ಟ್ರಯಬಲ್ ಮಾಡ್ಬೋದು ಅಂತ ನಾವಿಲ್ಲಿ ಕಾಣ್ತೇವೆ. ಓಕೆ, ದ ವ್ಯಾಲ್ಯೂ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು 20,000. ಸೊ ಹೀಗೆ ನೀವು ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ಈ ಕ್ವಶನ್ ತಪ್ಪಾಗಿರ್ಬೋದು, ಬಟ್ ಯು ವಿಲ್ ಗೆಟ್ ಅ ಲಾಟ್ಸ್ ಆಫ್ ಇನ್ಫಾರ್ಮೇಷನ್. ನೀವು ಅದನ್ನು ಸರ್ಚ್ ಮಾಡಿದರೆ ಕರೆಕ್ಟಾಗಿ. ಸೊ ಮೊದಲೇನಿತ್ತು, ಈಗ ಏನು ಬದಲಾವಣೆ ಆಗಿದೆ, ಆ ಬದಲಾವಣೆಗಳನ್ನು ನೆನಪು ಮಾಡ್ಕೊಳ್ಬೇಕು, ಚೇಂಜಸ್ ಏನಂತ ಸೊ ಈ ರೀತಿ ಚೇಂಜಸ್ಗಳ ಬಗ್ಗೆ ವಿ ಹ್ಯಾವ್ ಆಲ್ರೆಡಿ ಒಂದು ಕೋರ್ಸ್ ಮಾಡಿದ್ದೇನೆ ನಾನು. ಇಟ್ಸ್ ಓನ್ಲಿ 499 rupees. ಅದು 30% ಡಿಸ್ಕೌಂಟ್ ಇದೆ ಈಗ. ಆಯಿತಾ? ಏನು ಮೇಜರ್ ಚೇಂಜಸ್ ಏನು ಅಂತ ತಿಳ್ಕೊಳ್ಳುವಂಥದ್ದು, ಅದು ಕೂಡ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಸಿಗುತ್ತೆ. ಯು ಕ್ಯಾನ್ ಫೈಂಡ್ ದೆಮ್. ಬಟ್ ಈ ಕ್ವಶನ್ಗೆ ಯಾವುದು ಕೂಡ ಆನ್ಸರ್, ಕರೆಕ್ಟ್ ಆನ್ಸರ್ ಇಲ್ಲ. ಅದೇ ವಿಚ್ ಕ್ಯಾನ್ ನಾಟ್ ಬಿ ಟ್ರೈಡ್ ಸಮ್ಮರ್ಲಿ ಅಂತ ಕ್ವಶನ್ ಬಂದಿದ್ದರೆ ನೀವು ಇದನ್ನು ಈ ಲಾಸ್ಟ್ ಆನ್ಸರ್ನ ಹೇಳ್ಬೋದಿತ್ತು. ಬಟ್ 3 ಕರೆಕ್ಟ್ ಆನ್ಸರ್ಸ್ ಇರೋದಕ್ಕೆ ದೇ ಹ್ಯಾವ್ ವಿಡ್ರೂ ದ ಕ್ವಶನ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸೆಕ್ಷನ್ಸ್ ಆಫ್ ದಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 ಪ್ರೊವೈಡ್ಸ್ ಫಾರ್ ರೆಫರೆನ್ಸ್ ಟು ಹೈಕೋರ್ಟ್? ಇದು ಡೈರೆಕ್ಟ್ ಕ್ವಶನ್ನು. ಆಯಿತಾ? ನೀವು ಜಸ್ಟ್ ಹುಡುಕಿದ್ರೆ ಸಾಕು. ಬಟ್ ಹುಡುಕ್ಲಿಕ್ಕೂ ಕೂಡ ಏನು ಮಾಡ್ಬೋದು, ರೆಫರೆನ್ಸ್ ಟು ಹೈಕೋರ್ಟ್ ಅಂದರೆ ಯಾವ ರೀತಿ ಬರುತ್ತೆ, ಒಂದು ಟ್ರಯಲ್ ಆಗಿ ಲೈಕ್ ಮೇಲಿನ ಕೋರ್ಟಿಗೆ ಹೋಗುವಂಥ ವಿಚಾರ. ಅಂದರೆ ಯೂಶ್ವಲಿ ಅಪೀಲ್ಸ್, ರೆಫರೆನ್ಸ್, ರಿವ್ಯೂ, ರಿವಿಷನ್, CPC ಹೋಗೋದಾದರೆ. ಹಾಗೆ ಇಲ್ಲೂ ಕೂಡ ನಮ್ಮ CRPCಯಲ್ಲೂ ಅದೇ ರೀತಿ ಕಾಣ್ತೇವೆ. ಅಂದರೆ ಯೂಶ್ವಲಿ ಅಪೀಲ್ ಹತ್ರ ಎಲ್ಲಾದರೂ ಬರ್ಬೋದು ಈ ಕ್ವಶನ್ಸ್ಗಳು. ಸೊ ಅಗೇನ್ ಲೆಟ್ಸ್ ಗೋ ಟು ಇಂಡೆಕ್ಸ್ ನೋಡೋಣ. ಅಪೀಲ್ಗೆ ಸಂಬಂಧಪಟ್ಟ ಯಾವುದಾದ್ರೂ ಚಾಪ್ಟರ್ ಇದೆ ಅಂತ ನೋಡೋಣ. ಅಪೀಲ್ಗೆ ಸಂಬಂಧಪಟ್ಟ ಹಾಗೆ ಡೆಫಿನೆಟ್ಲಿ ಚಾಪ್ಟರ್ ಇರುತ್ತೆ. ಆಯಿತಾ? ಅದ್ರ ಜೊತೆಗೆ ರೆಫರೆನ್ಸ್, ರಿವಿಷನ್ ಹಾಗೇನಾದರೂ ಚಾಪ್ಟರ್ ಇದೆಯಾ? ಎಸ್, ಅಪೀಲ್ಸ್ ಆದ ನಂತರ ರೆಫರೆನ್ಸ್ ಆ್ಯಂಡ್ ರಿವಿಷನ್ ಹೇಳುವಂಥ ಒಂದು ಚಾಪ್ಟರ್ ಇದೆ. ಸೊ ಅಲ್ಲಿ ನಾವು ಆ ಚಾಪ್ಟರ್ 30 ಅದನ್ನು ನಾವು ಜಸ್ಟ್ ನಾವು ನೋಡಿದ್ರೆ ಸಾಕು, ಫಸ್ಟೇ ಕಾಣ್ತವೆ ರೆಫರೆನ್ಸ್ ಟು ಹೈಕೋರ್ಟ್ ಅಂತ, ಸೆಕ್ಷನ್ 395. ಸೊ ನಮ್ಮ ಆಪ್ಷನ್ ಇದೆಯಾ? 275, 325, 383, 395 ಆಫ್ಕೋರ್ಸ್ ಇದೆ. ಒಂದ್ಸಲ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ ನೋಡ್ಬೋದು. ಅದನ್ನೇ ಆ ಸೆಕ್ಷನನ್ನು ನೋಡಿ ಹೈಕೋರ್ಟಿಗೆ ರೆಫರ್ ಮಾಡುವಂಥ ಆ ವಿಚಾರ ಇದು ಹೇಳ್ತಾ ಇದೆಯಾ ಅಂತ ಸೆಕ್ಷನ್ 395 ನಾವು ನೋಡಿದರೆ ಸಾಕಾಗತ್ತೆ. ಅಂದರೆ ಯಾವುದಾದ್ರೂ ವ್ಯಾಲಿಡಿಟಿ ಆಫ್ ಲಾ ಅದಕ್ಕೆ ಸಂಬಂಧಪಟ್ಟದಿದ್ದರೆ ಲೋವರ್ ಕೋರ್ಟ್ ಹೈಯರ್ ಕೋರ್ಟಿಗೆ ರೆಫರ್ ಮಾಡ್ಬೋದು ಒಂದು ಕೇಸನ್ನು ಅಂತೇಳಿ ಹೇಳುವಂಥ ಒಂದು ವಿಚಾರ. ಆಯಿತಾ? ಇಲ್ಲಿ ಸೆಕ್ಷನ್ 395 ಇಸ್ ದಿ ಆನ್ಸರ್. ಅದರದ್ದು ಕರೆಸ್ಪಾಂಡಿಂಗ್ ಸೆಕ್ಷನ್ ಯಾವುದು? BNSSದು ಸೆಕ್ಷನ್ 395. ಸೊ ನಮ್ಮ ಕಂಪ್ಯಾರಿಟಿವ್ ಟೇಬಲನ್ನು ನಾವು ನೋಡಬೇಕು. ಸೆಕ್ಷನ್ 395 ಅಂತ ಇದ್ದಾಗ ವಿ ಗೆಟ್ 436 BNSS. ಆಯಿತಾ? ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೆಕ್ಷನ್ 395 CRPC ಕರೆಕ್ಟ್ ಆಗಿತ್ತು. ಅದರದ್ದು ಕರೆಸ್ಪಾಂಡಿಂಗ್ ಸೆಕ್ಷನ್ ಯಾವುದು? ಇಟ್ ಈಸ್ ಸೆಕ್ಷನ್ 436 BNSS. ಇದು ನಮ್ಮ 4ನೇ ಕ್ವಶನ್. ಇನ್ನು 5ನೇ ಕ್ವಶನ್ ಏನು ಹೇಳ್ತಾವೆ ನೋಡಿ. ಅ ಪರ್ಸನ್ accused of the following offense may not be granted bail under section 438 of CRPC. ಆಯಿತಾ? ಸೊ ಸೆಕ್ಷನ್ 438 ಅಲ್ಲಿ ಬೇಲನ್ನು ನೀಡಬಾರ್ದು ಈಗ ಯಾವುದೋ ಒಂದು ಒಫೆನ್ಸಲ್ಲಿ ಅಂತ ಸೊ IPC ಸೆಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ IPC ಸೆಕ್ಷನ್ ಯೂಶ್ವಲಿ 376 ಎಲ್ಲ ಬರುವಂಥದ್ದು ಯಾವುದು? ರೇಪ್ಗೆ ಸಂಬಂಧಪಟ್ಟದ್ದು, ಸೆಕ್ಷುವಲ್ ಒಫೆನ್ಸ್ಗಳು, ಆ ರೀತಿ ಸಂಬಂಧಪಟ್ಟ ಒಫೆನ್ಸ್ಗಳು ಇವುಗಳೆಲ್ಲ. ಸೊ ನಾವಿಲ್ಲಿ ಬಂದಾಗ 438 ಏನಂತ ನೋಡೋಣ. 438 ಮೇ ಬಿ ಇಟ್ ಕುಡ್ ಬಿ ರಿಗಾರ್ಡಿಂಗ್ ನಮ್ಮ ಬೇಲ್ ಪ್ರಾವಿಷನ್ಗೆ ಇರುವಂಥದ್ದು ಅಲ್ವಾ? ಬೇಲ್ ಪ್ರಾವಿಷನ್ 438 ಏನು ಹೇಳುತ್ತೆ? ಆ ಚಾಪ್ಟರ್ ಇದೆಯಾ? ಬೇಲ್ ಹೇಳುವಂಥದ್ದೇ ಒಂದು ಚಾಪ್ಟರ್ ಇದೆ ನಮಗೆ, ಲಾಸ್ಟಿಗೆ ಬರುತ್ತೆ. ಆಯಿತಾ? ಸುಮಾರು
ಲಾಸ್ಟ್ ಬರುವಂಥದ್ದು. ಎಸ್, 33 ಚಾಪ್ಟರ್ 33ಯಲ್ಲಿ ಬೇಲ್ಸ್ ಆ್ಯಂಡ್ ಬಾಂಡ್ಸ್ ಅಂತ ಹೇಳಿ ಇದೆ. ಅದರಲ್ಲಿ ಸೆಕ್ಷನ್ 438 ಡೈರೆಕ್ಷನ್ ಫಾರ್ ಗ್ರ್ಯಾಂಟ್ ಆಫ್ ಬೇಲ್ ಟು ಪರ್ಸನ್ ಅಪ್ರಹೆಂಡಿಂಗ್ ಅರೆಸ್ಟ್ ಹೇಳುವಂಥ ಒಂದು, ಅಂದರೆ ಆ್ಯಂಟಿಸಿಪೇಟರಿ ಬೇಲ್ನ ಕ್ವಶನ್ ಇದು ಸೆಕ್ಷನ್ 438. ಸೊ ನೋಡೋಣ, ಸೆಕ್ಷನ್ 438ಅಲ್ಲಿ ನಾವು ಎಂಟೈರ್ ಸೆಕ್ಷನ್ ಓದ್ತಾ ಕೂತ್ಕೊಳ್ಳೋದಲ್ಲ ಎಕ್ಸಾಮಲ್ಲಿ, ಏನು ಮಾಡಬೇಕು, ಯಾವ ಕೆಳಗಿನ ಆಫೆನ್ಸ್ಗಳಿಗೆ ಆ್ಯಂಟಿಸಿಪೇಟರಿ ಬೇಲ್ ಸಿಗೋದಿಲ್ಲ ಅಂತ ಹೇಳುವಂಥ ಕ್ವಶನ್ ಇದು. ಹಾಗೆಯೇ ಈ ಸೆಕ್ಷನ್ಗಳು ಇದೆಯಾ ನೋಡೋಣ, ಯಾಕಂದರೆ ಒಂದಾದರೂ ಕರೆಕ್ಟ್ ಇರಬೇಕಲ್ವಾ. ಸೊ ನೋಡೋಣ 376 ಅಂತ ಕಾಣುವಂತಹ ಎಲ್ಲಾದರೂ ಸೆಕ್ಷನ್ ಇದೆಯಾ ಅಂತ ಹೇಳಿ ನೋಡಿದರೆ, ಲಾಸ್ಟಿಗೆ 438(4) ಕಾಣ್ತೇವೆ. ನಥಿಂಗ್ ಇನ್ ದಿಸ್ ಸೆಕ್ಷನ್ ಶಾಲ್ ಅಪ್ಲೈ ಟು ಎನಿ ಕೇಸ್ ಇನ್ವಾಲ್ವಿಂಗ್ ದ ಅರೆಸ್ಟ್ ಆಫ್ ಎನಿ ಪರ್ಸನ್ ಆನ್ ಅಕ್ಯುಸೇಷನ್ ಆಫ್ ಹ್ಯಾವಿಂಗ್ ಕಮಿಟೆಡ್ ಅನ್ ಒಫೆನ್ಸ್ ಅಂಡರ್ ಸೆಕ್ಷನ್ 376 ಸಬ್ಸೆಕ್ಷನ್ 3, ಸೆಕ್ಷನ್ 376(a), (b), ಸೆಕ್ಷನ್ 376(da) ಆರ್ ಸೆಕ್ಷನ್ 376(db). ಎಲ್ಲ ಸೆಕ್ಷನ್ಗಳನ್ನು ಹೇಳಿದ್ದಾರೆ. ಸೊ ಈ ಸೆಕ್ಷನ್ನಲ್ಲೂ ಕೂಡ ಬೇಲ್ ಸಿಗೋದಿಲ್ಲ 438ಅಲ್ಲಿ, ಈ ಸೆಕ್ಷನಲ್ಲೂ ಬೇಲ್ ಸಿಗೋದಿಲ್ಲ, ಈ ಸೆಕ್ಷನಲ್ಲೂ ಕೂಡ ಬೇಲ್ ಸಿಗೋದಿಲ್ಲ ಅಲ್ವಾ. ಹಾಗಿದ್ರೆ ಈ ಮೂರೂ ಸೆಕ್ಷನ್ಸ್ಗಳಲ್ಲಿ ಕೂಡ ಆ್ಯಂಟಿಸಿಪೇಟರಿ ಬೇಲ್ ಸಿಗೋದಿಲ್ಲ ಅಂತ ಹೇಳುವಂಥದ್ದು. ಹಾಗಿದ್ರೆ ಆಪ್ಷನ್ಸ್ ಏನು ನಮಗೆ ಆನ್ಸರ್ 1, 2, 3 ಅಲ್ವಾ, ಡಿ ಇಸ್ ದಿ ಆನ್ಸರ್. ಸೊ 438 ಹೇಳುವಂಥದ್ದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ, ಅಂಥ ಬದಲಾವಣೆ ಆಗಲಿಲ್ಲ ಆ್ಯಂಟಿಸಿಪೇಟರಿ ಬೇಲ್ ಇದು. ಬಟ್ ಅದರಲ್ಲಿರುವಂಥ IPCಯ ಸೆಕ್ಷನ್ಸ್ಗಳು BNS ಆಗಿ ಕನ್ವರ್ಟ್ ಆಗಿದೆ, ಆ ಸೆಕ್ಷನ್ ನಂಬರು BNSಗೆ ಬದಲಾವಣೆ ಆಗಿದೆ. ಆ ರೀತಿ ನಾವು ಚೇಂಜ್ ಕಾಣ್ಬೋದು. ಸೊ 438 ಅಂತ ಇದ್ದರೆ ಇಟ್ ಈಸ್ ಸೆಕ್ಷನ್ 438 CRPC ಅಂತ ಬಂದಾಗ ನೆಕ್ಸ್ಟ್ ಬರುವಂಥದ್ದು 482 BNSS. ಸೆಕ್ಷನ್ 482 BNSS ಅನ್ನು ನಾವು ಇಲ್ಲಿ ಕಾಣಬಹುದು. ಸೊ ನೆಕ್ಸ್ಟ್ ಕ್ವಶನ್ನು, 6ನೇ ಕ್ವಶನ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಆ್ಯಕ್ಟ್ಸ್ ಇಫ್ ಡನ್ by any magistrate even in good faith without being empowered shall vitiate the proceedings as per CRPC. ಓಕೆ, ಇಲ್ಲಿ ಏನಾಗುತ್ತೆ, ಮ್ಯಾಜಿಸ್ಟ್ರೇಟು ಗುಡ್ ಫೇತಲ್ಲಿ ಯಾವುದೋ ಒಂದು ಆರ್ಡರ್ ಮಾಡಿದ್ರೂ ಸಹ ಅದು ಆ ಪ್ರೊಸೀಡಿಂಗನ್ನು ಸ್ಟಾಪ್ ಮಾಡಿಬಿಡತ್ತೆ, ಅದಕ್ಕೆ ಮೀನಿಂಗೇ ಇಲ್ಲ ಅಂತ ಹೇಳಿ. ಇಟ್ ವಿಲ್ ವಿಷಿಯೇಟ್ ಅಂದರೆ ಸ್ಟಾಪ್ ಆಗುವಂಥದ್ದು, ಅದಕ್ಕೆ ವ್ಯಾಲಿಡಿಟಿ ಇಲ್ಲ, ವಾಯ್ಡ್ ಆಗತ್ತೆ ಅಂತ ಹೇಳುವಂಥದ್ದು. ಅದು ಯಾವ ಇದರಲ್ಲಿ ವಿಷಿಯೇಟ್ ದ ಪ್ರೊಸೀಡಿಂಗ್ಸ್ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ನೋಡಿ, ಇಲ್ಲೊಂದು ಇಷ್ಟೊಂದು ಸೆಕ್ಷನ್ಸ್ಗಳಿವೆ. ಸೊ ನಾವು ಈ ಸೆಕ್ಷನ್ಗಳನ್ನ ರೆಫರ್ ಮಾಡಬೇಕಾ? ಬೇಡ. ನೀವೇನು ಮಾಡಬೇಕು ಗೊತ್ತುಂಟಾ, ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸ್ ಹೇಳುವಂಥ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಪ್ರೊಸೀಡಿಂಗ್ಸ್ ವಿಚ್ ವಿಷಿಯೇಟ್ ಪ್ರೊಸೀಡಿಂಗ್ಸ್ ಅಥವಾ ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸ್ ವಿಚ್ ಡು ನಾಟ್ ವಿಷಿಯೇಟ್ ಅಂತ ಹೇಳಿ ಇರುವಂಥದ್ದು ಚಾಪ್ಟರ್. ಲಾಸ್ಟಿಗೆ ಬೇಲ್ ಆದ ನಂತರ ಎಲ್ಲ ಬರುವಂಥದ್ದು ಅದು 35 ಚಾಪ್ಟರ್ 35ಅಲ್ಲಿ ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ ಬರುತ್ತೆ. ಅದರಲ್ಲಿ 2 ಸೆಕ್ಷನ್ಸ್ ವೆರಿ ಇಂಪಾರ್ಟೆಂಟ್. ಇರ್ರೆಗ್ಯುಲಾರಿಟೀಸ್ ವಿಚ್ ಡು ನಾಟ್ ವಿಷಿಯೇಟ್ ಪ್ರೊಸೀಡಿಂಗ್ಸ್, ಇರ್ರೆಗ್ಯುಲಾರಿಟೀಸ್ ವಿಚ್ ವಿಷಿಯೇಟ್ ಪ್ರೊಸೀಡಿಂಗ್ಸ್, ಸೆಕ್ಷನ್ 460 ಮತ್ತು 461. ಆಯಿತಾ? ಅದೆರಡು ಸೆಕ್ಷನ್ ನೋಡೋಣ, ಯಾಕೆಂದರೆ ಅದ್ರ ಒಂದು ಆಪ್ಷನ್ನು ಇದರಲ್ಲಿ ಈ ಕ್ವಶನ್ನ ವಿಡ್ರಾ ಮಾಡಿದ್ದಾರೆ. ಯಾಕೆಂದರೆ ಒಂದರಲ್ಲಿ ಗುಡ್ ಫೇತ್ ಅಲ್ಲೂ ಮಾಡಿದರೂ ತೊಂದರೆ ಇಲ್ಲ ಅಂತ ಹೇಳಿದೆ, ಬಟ್ ಇನ್ನೊಂದರಲ್ಲಿ ಗುಡ್ ಫೇತಲ್ಲಿ ಮಾಡಲಿ ಅಥವಾ ವಿತೌಟ್ ಗುಡ್ ಫೇತ್ ಯಾವುದೇ ಮಾಡಲಿ ಅದು ವಿಷೇಟ್ ಆಗೇ ಆಗುತ್ತೆ. ಸೊ ಕ್ವಶನ್ನೇ ಸ್ವಲ್ಪ ಮಟ್ಟಿಗೆ ರಾಂಗ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿ ದಿಸ್ ಕ್ವಶನ್ ಆಲ್ಸೋ ಹ್ಯಾಸ್ ಬಿನ್ ವಿಡ್ರಾನ್, ಇದನ್ನು ವಿಡ್ರಾ ಮಾಡಿದ್ದಾರೆ. ಆಯಿತಾ? ಇರಲಿ, ವಿಡ್ರಾ ಮಾಡಲಿ, ಬಟ್ ನಾವು ಕರೆಕ್ಟ್ ಆನ್ಸರ್ ಏನಂತ ಹುಡ್ಕೋಣ ಇದರಲ್ಲಿ. ಸೊ ಸೆಕ್ಷನ್ 460 ಮತ್ತು 461 ಓಪನ್ ಮಾಡಿ, ಅಲ್ಲಿ ಯು ಗೆಟ್ ಅ ಲಾಂಗ್ ಲಿಸ್ಟ್ ಆಫ್ ಬೇರೆ ಬೇರೆ ಸೆಕ್ಷನ್ಸ್ಗಳ ಲಿಸ್ಟನ್ನು ನೀವು ಕಾಣ್ತೀರಿ. ಸೆಕ್ಷನ್ 460. ಸೊ ದಟ್ಸ್ ವೈ ಐ ಸೆಡ್ ದಿಸ್ ಇಸ್ ಗೋಯಿಂಗ್ ಟು ಟೇಕ್ ಅ ಲಾಟ್ಸ್ ಆಫ್ ಟೈಮ್. ಸ್ಪೀಡಾಗಿ ಬರೀ ನಾವು ಬಾಹೆಟ್ ಮಾಡುವಂಥದ್ದಲ್ಲ, ಆ ಪ್ರೊಸೀಜರನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರೊಸೀಜರ್ ಹೇಗೆ ಯಾವ ರೀತಿ ನಾವು ಓದಬೇಕು ಅಂತದ್ದು ಅರ್ಥ ಆದರೆ ಆವಾಗ ಯಾವ ಎಕ್ಸಾಮು ಕಷ್ಟ ಅಲ್ಲ. ಆಯಿತಾ? ಸೊ 460 ಮತ್ತು 461 ನೀವು ಆ ಪೇಜ್ ತೆಗೆದ್ರೆ ನೋಡಿ, ಫುಲ್ ಒಂದು ಲಾಂಗ್ ಲಿಸ್ಟ್ ಇದೆ. ಇದೇ ರೀತಿ CPCಯಲ್ಲಿ ಅಪೀಲೇಬಲ್ ಆರ್ಡರ್ಸ್ ಹೇಳುವಂಥದ್ದು ಕೂಡ ನೀವು ಕಾಣ್ತೀರಿ. ಅದು ಕೂಡ ಹಾಗೆ ಲಾಂಗ್ ಲಿಸ್ಟ್ ಕೊಟ್ಟಿರ್ತಾರೆ ಬೇರೆ 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 ಸೆಕ್ಷನ್ಸ್ಗಳದ್ದು. ಸೊ ಇದು ನೋಡೋಣ ಸದ್ಯಕ್ಕೆ. ಸೊ 460ಅಲ್ಲಿ ಬರುವಂಥದ್ದು ಆರ್ಡರ್ಸ್ಗಳೆಲ್ಲ ಏನಿದೆ ಅಲ್ಲ, ಸೊ ಅದರಲ್ಲಿ ಮ್ಯಾಜಿಸ್ಟ್ರೇಟ್ ಸ್ವಲ್ಪ ತಪ್ಪಾಯಿತು ಅಂದರೂ ಸಹ ಅದೇನು ಆ ಪ್ರೊಸೀಡಿಂಗ್ಸನ್ನು ಲೈಕ್ ರದ್ದು ಮಾಡೋದಿಲ್ಲ. ಬಟ್ 461ಅಲ್ಲಿ ಬರುವಂತಹ ಒಂದಷ್ಟು ಲಿಸ್ಟ್ ಇದೆ ನೋಡಿ, ಅದರಲ್ಲಿ ಸ್ವಲ್ಪ ತಪ್ಪಾದರೂ ಸಹ
ಗುಡ್ ಫೇತ್ ಬ್ಯಾಡ್ ಫೇತ್ ಅಂತ ಇಲ್ಲ, ಅಲ್ಲಿ ನೋಡಿ, ಇಫ್ ಎನಿ ಮ್ಯಾಜಿಸ್ಟ್ರೇಟ್ ನಾಟ್ ಬೀಯಿಂಗ್ ಎಂಪವರ್ಡ್ ಬೈ ಲಾ ಇನ್ ದಿಸ್ ಬಿಹಾಫ್ ಡಸ್ ಎನಿ ಆಫ್ ದ ಫಾಲೋವಿಂಗ್ ಥಿಂಗ್ಸ್. ಅವರಿಗೆ ಪವರ್ ಇಲ್ಲ ಅಂತ ಆದರೆ ಅವ್ರು ವಾಟ್ ಎವರ್ ಆರ್ಡರ್ ಅವರು ಪಾಸ್ ಮಾಡಿದ್ರು ಸಹ ದ್ಯಾಟ್ ಪ್ರೊಸೀಡಿಂಗ್ ವಿಲ್ ಬಿ ವಾಯ್ಡ್. ಸೆಕ್ಷನ್ 461ನಲ್ಲಿ ಅದು ವಿಷಿಯೇಟ್ ಅಂತ, ಅದಕ್ಕೆ ವಿಷಿಯೇಟ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಕೇಳ್ತಾ ಇರುವಂಥ ಯಾವುದು ಪ್ರೊಸೀಡಿಂಗ್ಸ್ ವಾಯ್ಡ್ ಆಗುತ್ತೆ, ಯಾವುದು ವಿಷಿಯೇಟ್ ಆಗುತ್ತೆ ಅಂತ ಹೇಳಿ. ಸೊ ನಾವು ನೋಡೋಣ ಯಾವ್ದು ವಿಷಿಯೇಟ್ ಆಗುತ್ತೆ, ವಿಷಿಯೇಟ್ ಆಗೋದಿಲ್ಲ ಅಂತ ಹೇಳಿ. ಫಸ್ಟ್ ನಾವು 306 ಎಲ್ಲಿ ಕೊಟ್ಟಿದ್ದಾರೆ, ಸೆಕ್ಷನ್ 306 ಡಸ್ ನಾಟ್ ವಿಷಿಯೇಟ್ ಪ್ರೊಸೀಡಿಂಗ್ಸಲ್ಲಿ ಕೊಟ್ಟಿದ್ದಾರೆ, 460 ಕೊಟ್ಟಿದ್ದಾರೆ. ಇದು ವಿಷಿಯೇಟ್ ಪ್ರೊಸೀಡಿಂಗ್ ಆಗೋದಿಲ್ಲ. ನೆಕ್ಸ್ಟ್ 410 ಆಫ್ CRPC. ಸೊ ಅದು ಯಾವುದಲ್ಲಿ ಕೊಟ್ಟಿದ್ದಾರೆ, ಡಸ್ ನಾಟ್ ವಿಷಿಯೇಟ್ ಪ್ರೊಸೀಡಿಂಗ್, ರಿಕಾಲ್ ಅ ಕೇಸ್ ಆ್ಯಂಡ್ ರೈಟ್, ಸೆಕ್ಷನ್ 410 ಆಫ್ ದಿ ಇದು. ಹಾಗೆ ನೆಕ್ಸ್ಟ್ 83, ಸೆಕ್ಷನ್ 83 ಎಲ್ಲಿ ಕೊಟ್ಟಿದ್ದಾರೆ, ಸೆಕ್ಷನ್ 83 ಇಟ್ ವಿಷಿಯೇಟ್ಸ್ ದ ಪ್ರೊಸೀಡಿಂಗ್ಸ್ ಹೇಳುವುದರಲ್ಲಿ 461ಲ್ಲಿ ಕೊಟ್ಟಿದ್ದಾರೆ. ಆಯಿತಾ, ಇಟ್ ವಿಷಿಯೇಟ್ಸ್ ದ ಪ್ರೊಸೀಡಿಂಗ್ಸ್ ಆ್ಯಂಡ್ ಹೋಲ್ಡ್ ಆ್ಯನ್ ಇನ್ಕ್ವೆಸ್ಟ್ ಅಂಡರ್ ಸೆಕ್ಷನ್ 176 ಡಸ್ ನಾಟ್ ವಿಷಿಯೇಟ್ ಪ್ರೊಸೀಡಿಂಗ್ಸ್ ಹೇಳುವಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನು 3 ಆಪ್ಷನ್ಸ್ಗಳೇನು, 460ಲ್ಲಿ ಬರುವಂಥದ್ದು, ಬಟ್ ಇದು 461ಅಲ್ಲಿ ಈ ರೀತಿ ಆರ್ಡರ್ ಮಾಡಿದರೆ ಇದು ವಿಷಿಯೇಟ್ ಆಗಿಬಿಡತ್ತೆ, ಕೋರ್ಟಿಗೆ ಪವರ್ ಇಲ್ಲದೆ ಮಾಡುವಂಥದ್ದು ಅಲ್ವಾ. ಆ್ಯಕ್ಚುಲಿ ಸಿ ಆನ್ಸರ್ ಆಗಬೇಕಿತ್ತು, ದಿಸ್ ಸಿ, ಬಟ್ ಇಲ್ಲಿ ಕ್ವಶನನ್ನು ದೇ ಹ್ಯಾವ್ ವಿಡ್ರಾನ್ ಫಾರ್ ದ್ಯಾಟ್ ಪರ್ಪಸ್. ಆಯಿತಾ. ಸೊ 460 ಮತ್ತು 461 ನೀವು ರೆಫರ್ ಮಾಡಬೇಕು. ವಿಚ್ ಡಸ್ ನಾಟ್ ವಿಷಿಯೇಟ್ ಹೇಳೋದಕ್ಕೆ ಸೆಕ್ಷನ್ 460, ವಿಚ್ ವಿಷಿಯೇಟ್ಸ್ ದ ಪ್ರೊಸೀಡಿಂಗ್ಸ್ ಹೇಳೋದಕ್ಕೆ ಸೆಕ್ಷನ್ 461 CRPCದು. ಅದೇ ನಮ್ಮ BNSS ಆದರೆ ಯಾವ ಸೆಕ್ಷನ್ ಆಗುತ್ತೆ, ಅದು ನಾವು ಬೇರೆ ಆ್ಯಕ್ಟನ್ನು ಕಂಪ್ಯಾರಿಟಿವ್ ನೋಡೋಣ. 460 ಆದರೆ 506, 461 ಆದರೆ 507. 506 BNSS 507. ಅಲ್ಲೂ ಕೂಡ ಸೇಮ್ ಅದೇ ಸೆಕ್ಷನ್ಸ್ಗಳು ಕೊಟ್ಟಿದ್ದಾರೆ, ಅದೇ ಆರ್ಡರ್ಸ್ಗಳನ್ನ ಕೊಟ್ಟಿದ್ದಾರೆ, ಬಟ್ ಸೆಕ್ಷನ್ ಚೇಂಜ್ ಆಗುತ್ತಲ್ವಾ. ಇದು 306 ಆಫ್ CRPC ಆದರೆ BNS ಸೆಕ್ಷನ್ 506ಅಲ್ಲಿ ಆ ನಂಬರ್ ಚೇಂಜ್ ಆಗಿದೆ. ಸೊ ಅದಕ್ಕೋಸ್ಕರ ನೀವು ನಂಬರ್ ಬಾಹೆಟ್ ಮಾಡಬೇಕಂತ ಇಲ್ಲ, ಜಸ್ಟ್ ಎಲ್ಲಿ ಬರುತ್ತೆ, ಯಾವ ಪೋರ್ಷನಲ್ಲಿ ಬರುತ್ತೆ ಹೇಳುವಂಥದ್ದು ತಿಳ್ಕೊಂಡ್ರೆ ಸಾಕು. ಸೊ ಇದು ಒಂದು ಕ್ವಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, 7th ಕ್ವಶನ್. ಓಕೆ, ಸೊ ಈಗ CPC ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಇದೆ. ಸೊ ಲೆಟ್ ಮೀ ಟೇಕ್ CPC ಬೇರ್ ಆ್ಯಕ್ಟ್. ಸೊ CRPCದಾದರೆ ಲೈಕ್ ಬೇರ್ ಆ್ಯಕ್ಟ್ನ ಸಂಖ್ಯೆ ಜಾಸ್ತಿ ನಾವು ನೋಡುವಂಥದ್ದು. ಸೊ ಕೋಡ್ ಆಫ್ ಸಿವಿಲ್ ಪ್ರೊಸೀಜರನ್ನು ಲೆಟ್ ಮೀ ಟೇಕ್ ಇಟ್ ನಾವು. Which of the following is material for deciding the jurisdiction of the civil court in the light of the code of civil procedure? ಸಿವಿಲ್ ಕೋರ್ಟಿಗೆ ಜುರಿಡಿಕ್ಷನ್ ಇದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಯಾವುದು ಬಹಳ ಮುಖ್ಯ ಅಂತ ಹೇಳಿ ಹೇಳ್ತಿದ್ದಾರೆ. ಅವರ್ಮೆಂಟ್ಸ್ ಮೇಡ್ ಇನ್ ದ ಪ್ಲೇಂಟ್, ಅವರ್ಮೆಂಟ್ಸ್ ಮೇಡ್ ಇನ್ ದ ರಿಟರ್ನ್ ಸ್ಟೇಟ್ಮೆಂಟ್, ಬೋತ್ A and B and D neither A nor B. ಪ್ಲೇಂಟಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಆರ್ಡರ್ 7 ಕಾಣ್ತವೆ, ಬಟ್ ಇದು ಆ್ಯಕ್ಚುಲಿ ನಾವು ನೋಡುವಂಥದ್ದು ದಿಸ್ ಅ ಪ್ರಿನ್ಸಿಪಲ್. ಆಯಿತಾ, ಹಲವಾರು ಕೇಸ್ ಲಾಸ್ಗಳಲ್ಲಿ ಇರುವಂಥದ್ದು. ಯಾವುದೇ ಒಂದು ಕೋರ್ಟಿಗೆ ಜುರಿಡಿಕ್ಷನ್ ಇದೆಯಾ ಇಲ್ವಾ ಅಂತ ಹೇಳಿ ನಾವು ನೋಡುವಂಥದ್ದು ಆ ಪ್ಲೇಂಟನ್ನು ರೆಫರ್ ಮಾಡಿದ್ರೆ ಗೊತ್ತಾಗತ್ತೆ. ಅದಕ್ಕೆ ರಿಟರ್ನ್ ಸ್ಟೇಟ್ಮೆಂಟನ್ನು ನಾವು ನೋಡಬೇಕಂತ ಇಲ್ಲ, ರಿಟರ್ನ್ ಸ್ಟೇಟ್ಮೆಂಟ್ ಇಸ್ ನಾಟ್ ರಿಕ್ವೈರ್ಡ್. ಜಸ್ಟ್ ಪ್ಲೇಂಟನ್ನು ನೋಡ್ಕೊಂಡು, ಯಾಕೆಂದರೆ ಪ್ಲೇಂಟಿಫ್ ಅಲ್ವಾ, ಹೀ ಈಸ್ ಇನ್ವೋಕಿಂಗ್ ದ ಜುರಿಡಿಕ್ಷನ್. ಸೊ ಜಸ್ಟ್ ಪ್ಲೇಂಟ್ನ ಡಾಕ್ಯುಮೆಂಟ್ಸ್ಗಳನ್ನು ನಾವು ನೋಡಿದ್ರೆ ಸಾಕಾಗತ್ತೆ. ಆಯಿತಾ. ಸೊ ಇದು ಯಾವ ಬೇರೆ ಆ್ಯಕ್ಟ್ಗೆ ಸಂಬಂಧಪಟ್ಟದಾದರೂ ಮೇನ್ ಪ್ರಿನ್ಸಿಪಲ್ ಬೇಸ್ಡ್. ಸೊ ಇದು ನಿಮಗೆ ಮುಂಚೆ ಗೊತ್ತಿದ್ದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಸೊ ಪ್ಲೇಂಟ್ನ ಆಧಾರದ ಮೇಲೆ ಏನು ಆರೋಪಗಳನ್ನು ಮಾಡಿರ್ತಾರೆ, ಏನು ಹೇಳಿಕೆಗಳನ್ನು ಹೇಳಿರ್ತಾರೆ, ಅದರ ಮೇಲೆ ಜುರಿಡಿಕ್ಷನ್ನು ಗೊತ್ತಾಗುವಂಥದ್ದು, ಜುರಿಡಿಕ್ಷನ್ ಇದೆಯಾ ಇಲ್ವಾ ಅಂತ ಹೇಳಿ. ಉದಾಹರಣೆಗೆ ಒಬ್ಬ ಹೇಳ್ತಾನೆ, ಇದು ಜಸ್ಟ್ ನನಗೆ ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳುವಂಥ ಒಂದು ವಿಚಾರ ಅಂತ ಹೇಳಿ ಹೇಳ್ತಾನೆ. ಸೊ ಪ್ಲೇಂಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ರೆಂಟ್ ಕೇಸ್, ಸಿವಿಲ್ ಕೋರ್ಟಿಗೆ ಬರುವಂಥದ್ದಲ್ಲ ಅಂತ ಹೇಳಿ ಗೊತ್ತಾಗತ್ತೆ. ಸೊ ಪ್ಲೇಂಟ್ ನೋಡಿದ್ರೆ ಅಷ್ಟೇ ಸಾಕಾಗುತ್ತೆ, ರಿಟರ್ನ್ ಸ್ಟೇಟ್ಮೆಂಟಲ್ಲಿ ನೋಡಬೇಕಂತ ಇಲ್ಲ. ಇದೊಂದು. ಸೊ A is the answer, averments made in the plaint. Next one, 8th question. Which of the following cannot be considered as a suit of civil nature for section 9 of the CPC? Section 9 ಹೇಳುತ್ತೆ ಸೂಟ್ ಆಫ್ ಸಿವಿಲ್ ನೇಚರ್ ಅಂತಲೂ ಕೂಡ ಹೇಳುತ್ತೆ. ಸೊ ನಾವು ಬೇರೆ ಆ್ಯಕ್ಟನ್ನು ಹುಡುಕುವಂಥದ್ದು ಏನಿಲ್ಲ, ನಿಮಗೆ ಅದರ ಎಕ್ಸಾಂಪಲ್ ಗೊತ್ತಿರಬೇಕು. ಸೂಟ್ಸ್ ಆಫ್ ಸಿವಿಲ್ ನೇಚರ್ ಹೇಳುವಂಥದ್ರದ್ದು ಎಕ್ಸಾಂಪಲ್ ಗೊತ್ತಿರಬೇಕು.
ಸೊ ಏನು ಎಕ್ಸಾಂಪಲ್ ಗೊತ್ತಿರಬೇಕು ನಿಮಗೆ, ಯಾವುದಾದ್ರು ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅಂತ ಹೇಳುವಂಥದ್ದು. ಸೊ ಸೂಟ್ ಫಾರ್ ರಿಕವರಿ ಆಫ್ ವಾಲಂಟ್ರಿ ಪೇಮೆಂಟ್ಸ್ ಆರ್ ಆಫರಿಂಗ್ಸ್. ಸೊ ಎಲ್ಲೆಲ್ಲಿ ಲೀಗಲ್ ರೈಟ್ಸ್ ಇರುತ್ತೆ ಅದು ರಿಕವರಿ ಇರುವಂಥದ್ದು ಅದೆಲ್ಲವೂ ಕೂಡ ಸೂಟ್ಸ್ ಆಫ್ ಸಿವಿಲ್ ನೇಚರೇ. ಅಥವಾ ಸೂಟ್ ಫಾರ್ ರೈಟ್ಸ್ ಆಫ್ ಫ್ರಾಂಚೈಸ್, ಸೂಟ್ ಫಾರ್ ಸ್ಪೆಸಿಫಿಕ್ ರಿಲೀಫ್. ಆ್ಯಕ್ಚುಲಿ ಸೂಟ್ಸ್ ರಿಲೇಟಿಂಗ್ ಟು ಪ್ಯೂರ್ ರಿಲಿಜಿಯಸ್ ರೈಟ್ಸ್ ಏನಿದೆ ಅದು ಕೂಡ ಆ್ಯಕ್ಚುಲಿ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅಲ್ಲ, ಆಯಿತಾ. ಇದನ್ನು ನೋಡಬೇಕಂತ ಹೇಳಿದರೆ ಆ್ಯಕ್ಚುಲಿ ದಿಸ್ ಈಸ್ ಪೂಜೆಗೆ ಸಂಬಂಧಪಟ್ಟ ಹಾಗೆ ರೈಟ್ ಟು ವರ್ಷಿಪ್ ಅಂತ ಏನಿದೆ ಅದು ಆ್ಯಕ್ಚುಲಿ ಸಮ್ಟೈಮ್ಸ್ ಏನಾಗುತ್ತೆ, ಲೀಗಲ್ ರೈಟ್ ಇದ್ದರೆ ಅಥವಾ ಸಮಥಿಂಗ್ ಯಾವುದಾದ್ರು ಪದವಿ, ಮ್ಯಾನೇಜರ್, ಟ್ರಸ್ಟಿ ಅದಕ್ಕೆ ಸಂಬಂಧಪಟ್ಟದ್ದಾದರೆ ಅದು ಪ್ಯೂರ್ ರಿಲಿಜಿಯಸ್ ರೈಟ್ಸ್ ಆಗೋದಿಲ್ಲ, ಸಿವಿಲ್ ನೇಚರೇ ಆಗುತ್ತೆ. ಬಟ್ ಕೆಲವೊಂದು ಪೂಜೆಗೆ ಸಂಬಂಧಪಟ್ಟದ್ದು, ಫಸ್ಟ್ ಯಾವ ಪೂಜೆ ಮಾಡಬೇಕು ದೇವರಿಗೆ ಏನೇನು ಅರ್ಪಿಸಬೇಕು ಹೇಳುವಂಥದ್ದು ಆ ರೀತಿಯೆಲ್ಲ ಇದ್ದರೆ ದೆನ್ ದ್ಯಾಟ್ ಕ್ಯಾನ್ ನಾಟ್ ಬಿ ಕನ್ಸಿಡರ್ ಆಸ್ ಅ ಸೂಟ್ ಆಫ್ ಸಿವಿಲ್ ನೇಚರ್, ಆಯಿತಾ. ಸೊ ನಮ್ಮ ಕೀ ಆನ್ಸರ್ಸ್ ಪ್ರಕಾರ ಡಿ ಅಂತ ಹೇಳಿ ಆನ್ಸರ್ ಕೊಟ್ಟಿದ್ದಾರೆ. ಸೊ ವಿಲ್ ಕನ್ಸಿಡರ್ ಇಟ್ ಆಸ್ ಡಿ ಅನ್ನು ಕರೆಕ್ಟ್ ಅಂತ ಹೇಳಿ ತೊಗೊಳ್ಬೋದು. ಸೂಟ್ ರಿಲೇಟಿಂಗ್ ಟು ರೈಟ್ಸ್ ಟು ವರ್ಷಿಪ್. ನೆಕ್ಸ್ಟ್ ಒನ್, 9th question. Which of the following provisions of the Code of Civil Procedure 1908 makes the doctrine of res judicata applicable in representative suits? So, section 11 exclamation 5, section 11 exclamation 6, section 11 exclamation 7, section 11 exclamation 8. ಸೊ ಸಿಂಪಲ್ಲು ನಾವು ಬರೀ ಸೆಕ್ಷನ್ 11 ನೋಡಿದ್ರೆ ಸಾಕಾಗುತ್ತೆ, ಆಯಿತಾ. ಸೆಕ್ಷನ್ 11 ಏನು ಹೇಳುತ್ತೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ಲಿ, ನಮ್ಮ ಡೈರೆಕ್ಟಾಗಿ ಸೆಕ್ಷನ್ 11ಗೆ ಹೋಗೋಣ. ಅಲ್ಲಿ ಸೆಕ್ಷನ್ 11ಗೆ ಬಂದಾಗ ಇಟ್ ಈಸ್ ರೆಸ್ ಜುಡಿಕೇಟಾ ಅಂತ ಹೇಳಿ ನಾವು ಕಾಣ್ತೇವೆ. ರೆಸ್ ಜುಡಿಕೇಟಾ, ಈ ರೆಸ್ ಜುಡಿಕೇಟಾ ಅಂತ ಬಂದಾಗ ಅಲ್ಲಿ ನೋಡಿ ಎಕ್ಸ್ಪ್ಲನೇಷನ್ನು 8 ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, 8 ಎಕ್ಸ್ಪ್ಲನೇಷನ್ಗಳು. ಸೊ ನಾವು ರೆಪ್ರೆಸೆಂಟೇಟಿವ್ ಸೂಟ್ ಅಂತ ಹೇಳಿ ಡೈರೆಕ್ಟಾಗಿ ಆ ಶಬ್ದ ಕಾಣೋದಿಲ್ಲ, ಆಯಿತಾ. ಬಟ್ ನಾವು ಒಂದೊಂದೇ ನೋಡ್ತಾ ಹೋದರೆ ಎಕ್ಸ್ಪ್ಲನೇಷನ್ 6 ಏನು ಹೇಳುತ್ತೆ, ವೇರ್ ಅ ಪರ್ಸನ್ಸ್ ಲಿಟಿಗೇಟ್ ಬೋನಾಫಿಡೆ ಇನ್ ರೆಸ್ಪೆಕ್ಟ್ ಆಫ್ ಅ ಪಬ್ಲಿಕ್ ರೈಟ್ ಆರ್ ಅ ಪ್ರೈವೇಟ್ ರೈಟ್ ಕ್ಲೇಮ್ಡ್ ಇನ್ ಕಾಮನ್ ಫಾರ್ ದೆಮ್ಸೆಲ್ವ್ಸ್ ಆ್ಯಂಡ್ ಅದರ್ಸ್. ಸೊ ತಮಗೆ ಮತ್ತು ಬೇರೆಯವರಿಗೆ ಅಂತ ಹೇಳಿ ಬಂದಾಗ ಆವಾಗ ರೆಪ್ರೆಸೆಂಟೇಟಿವ್ ಬರುತ್ತೆ, ಆಯಿತಾ. ಸೊ ಎಕ್ಸ್ಪ್ಲನೇಷನ್ 6 ನಾವು ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ರೆಪ್ರೆಸೆಂಟೇಟಿವ್ ಸೂಟ್. ಸೊ ಆನ್ಸರ್ ಎಕ್ಸ್ಪ್ಲನೇಷನ್ ಬಿ, ಸಾರಿ ಸೆಕ್ಷನ್ 11 ಎಕ್ಸ್ಪ್ಲನೇಷನ್ 6 ಅಂತ ಹೇಳುವಂಥ ಬಿ ಆನ್ಸರ್ ಅಂತ ಹೇಳಿ ತೊಗೊಳ್ಬೋದು. ನೆಕ್ಸ್ಟ್ ಒನ್, 10th question. In which of the following situations a court will not issue summons for personal appearance to the defendant? ಓಕೆ, ಸೊ ನೋಡಿ ನಮಗೆ ಇಲ್ಲಿ ಯಾವ ಸೆಕ್ಷನ್ ಕೂಡ ಕೊಟ್ಟಿಲ್ಲ, ಇಲ್ಲೊಂದು ಅದು ಸೆಕ್ಷನ್ ರೆಫರೆನ್ಸ್ ಇದೆ ಅದು, ಬಟ್ ನಮ್ಗೆ ಅದು ಅಪ್ಲೈ ಆಗುತ್ತಾ ಇಲ್ವಂತ ಗೊತ್ತಿಲ್ಲ. ಈಗ ನಾವೇನು ಮಾಡಬೇಕಂತಂದರೆ ಸಮನ್ಸಿಗೆ ಸಂಬಂಧಪಟ್ಟ ಪ್ರಾವಿಷನ್ಸ್ ಯಾವುದು, ಪಾರ್ಟೀಸ್ಗಳಿಗೆ ನೀಡುವಂಥ ಸಮನ್ಸ್ ಆದರೆ ಆರ್ಡರ್ 5 ಆಗುತ್ತೆ, ವಿಟ್ನೆಸ್ಗಳಿಗೆ ನೀಡುವಂಥ ಸಮನ್ಸ್ ಆದರೆ ಆರ್ಡರ್ 16 ಪ್ಲಸ್ ಕೆಲವೊಂದು ಸೆಕ್ಷನ್ಸ್ಗಳು ಸೆಕ್ಷನ್ 25, 26, 27 ಅದೆಲ್ಲ ಕೂಡ ಸಮನ್ಸ್ಗೆ ಸಂಬಂಧಪಟ್ಟದ್ದು ಬರುತ್ತೆ. ಸೆಕ್ಷನ್ 27, 28, 29 ಅದೆಲ್ಲ ಕೂಡ. ಸೊ ಆರ್ಡರ್ 5 ನೋಡೋಣ, ಆಯಿತಾ. ಲೆಟ್ಸ್ ಟೇಕ್ ಇಟ್ ಆರ್ಡರ್ 5. ಆರ್ಡರ್ 5ಅಲ್ಲಿ ನಾವೇನು ನೋಡಬೇಕು, ಸಮನ್ಸ್ ಫಾರ್ ಪರ್ಸ್ನಲ್ ಅಪಿಯರೆನ್ಸ್ ಅಂತ ಏನೋ ಒಂದಿದೆ. ಸೊ ಅದಕ್ಕೆ ರಿಲೇಟೆಡ್ ಏನಾದರೂ ಇದೆಯಾ, ಲೆಟ್ಸ್ ಸಿ ದ್ಯಾಟ್. ಸೊ ಆರ್ಡರ್ 5 ಪ್ರಕಾರ ಏನು ಹೇಳ್ತಾರೆ, ಅದರಲ್ಲಿ ರೂಲ್ 4, ನೋ ಪಾರ್ಟಿ ಟು ಬಿ ಆರ್ಡರ್ ಟು ಅಪಿಯರ್ ಇನ್ ಪರ್ಸನ್ ಅನ್ಲೆಸ್ ರೆಸಿಡೆಂಟ್ ವಿತ್ ಇನ್ ಸರ್ಟನ್ ಲಿಮಿಟ್ಸ್. ಸೊ ನೋಡಿ ಇಲ್ಲಿ ಆಪ್ಷನ್ಗಳನ್ನು ನಾವು ನೋಡಿದರೆ ರೆಸಿಡೆನ್ಸ್ ಆಧಾರದ ಮೇಲೆ ಅಲ್ಲಿ ಹೇಳ್ತಿದ್ದಾರೆ ಅಲ್ವಾ. ಸೊ ಆರ್ಡರ್ 5 ರೂಲ್ 4ಅನ್ನು ನೋಡೋಣ. ಏನು ಹೇಳ್ತಿದ್ದಾರೆ, ರೂಲ್ 4 ಪ್ರಕಾರ ಡಿಫೆಂಡೆಂಟು ಒರಿಜಿನಲ್ ಜೂರಿಡಿಕ್ಷನಲ್ಲಿ ಇದ್ದರೆ ಆವಾಗ ಖುದ್ದಾಗಿ ಹಾಜರಾಗುವಂತ ಹೇಳ್ಬೋದು, ಆಯಿತಾ. ಸೊ ಇದರಲ್ಲಿ ನಾವು ಕ್ವಶನ್ ಏನು, ನೆಗೆಟಿವ್ ಕ್ವಶನ್ನು, ತುಂಬ ನೆಗೆಟಿವ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ಒರಿಜಿನಲ್ ಜೂರಿಡಿಕ್ಷನಲ್ಲಿದ್ದರೆ ಖುದ್ದಾಗಿ ಹಾಜರಾಗುವಂತ ಹೇಳ್ಬೋದು. ಅಥವಾ ನಾವು ರೂಲ್ 4 ಪ್ರಕಾರ ಇಫ್ ಇ ರಿಸೈಡ್ಸ್ ವಿದಿನ್ 50 ಮೈಲ್ಸ್, ಕೋರ್ಟಿಂದ 50 ಮೈಲ್ ದೂರದ ಒಳಗಿದ್ದರೆ ಆವಾಗಲೂ ಕೂಡ ಖುದ್ದಾಗಿ ಹಾಜರಾಗುವಂತ ಹೇಳ್ಬೋದು. ಅಥವಾ ಪಬ್ಲಿಕ್ ಕನ್ವೆನ್ಸ್ ಇದೆ, ಅವನಿಗೆ ಓಡಾಡಲಿಕ್ಕೆ ಪಬ್ಲಿಕ್ ಕನ್ವೆನ್ಸ್ ಇದೆ, ಆವಾಗ ಇಫ್ ಈಸ್ ರಿಸೈಡಿಂಗ್ ವಿದಿನ್ 200 ಮೈಲ್ಸ್ ಆವಾಗಲೂ ಕೂಡ ಅವನಿಗೆ ಖುದ್ದಾಗಿ ಹಾಜರಾಗುವಂತ ಹೇಳ್ಬೋದು. ಆದರೆ ಆಪ್ಷನ್ ಏನು ಕೊಟ್ಟಿದ್ದಾರೆ, 250 ಮೈಲ್ಸ್ ಅಂತ ಇದೆ ಅಲ್ವಾ. ಸೊ ಇದೇನೋ ಸ್ವಲ್ಪ ಡೌಟ್ಫುಲ್ ಇದೆ, ಇದನ್ನು ನೋಡೋಣ ಇದು ಆನ್ಸರ್ ಆಗುತ್ತಾ ಅಂತ ಹೇಳಿ. ಇನ್ನು ಡಿ ಅಂತ ಏನು ಹೇಳ್ತಾರೆ, ಅ ವುಮನ್ ಟು ಹೂಮ್ ಸೆಕ್ಷನ್ 132 ಆಫ್ CPC ಡಸ್ ನಾಟ್ ಅಪ್ಲೈ. ಸೆಕ್ಷನ್ 132 ಹೇಳುವಂಥದ್ದು ಏನು ಹೇಳುತ್ತೆ, ಒಂದು ಸಲ ಚೆಕ್ ಮಾಡಿ ನೋಡೋಣ.
ಸೆಕ್ಷನ್ 132 ಸ್ವಲ್ಪ ಇಂಪಾರ್ಟೆಂಟ್ ಅದು ಆ ಸೆಕ್ಷನ್ನು. ಎಕ್ಸೆಂಪ್ಷನ್ ಆಫ್ ಸರ್ಟನ್ ವುಮೆನ್ ಫ್ರಮ್ ಪರ್ಸನಲ್ ಅಪಿಯರೆನ್ಸ್. ಕೆಲವೊಂದು ಪರ್ದಾನಶೀನ್ ಲೇಡೀಸ್ ಇರ್ತಾರೆ, ಸೊ ಅವರಿಗೆ ನೀವು ಕೋರ್ಟಿಗೆ ಖುದ್ದಾಗಿ ಬಂದು ಹಾಜರಾಗಬೇಕು ಅಂತ ಹೇಳುವಂಥದ್ದು, ಅದರಿಂದ ಎಕ್ಸೆಂಪ್ಷನ್ ಇದೆ, ಆಯಿತಾ. ಸೊ ಅಂಥವರಿಗೆ ನೀವು ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಹೇಳ್ತಾರೆ, ಯಾರಿಗೆ ಸೆಕ್ಷನ್ 132 ಅಪ್ಲೈ ಆಗೋದಿಲ್ವೋ ಅಂಥವರನ್ನು ನೀವು ಕೋರ್ಟಿಗೆ ಹಾಜರಾಗಿ ಅಂತ ಹೇಳಿ ಆರ್ಡರ್ ಮಾಡ್ಬೋದು ಅಲ್ವಾ. ಸೊ ಎ ಯಲ್ಲಿ ಕೂಡ ಪರ್ಸನಲ್ ಆಗಿ ಹಾಜರಾಗಿ ಹೇಳ್ಬೋದು, ಬಿ ಯಲ್ಲೂ ಕೂಡ ಪರ್ಸನಲ್ ಆಗಿ ಹಾಜರಾಗಿ ಹೇಳ್ಬೋದು, ಡಿ ಯಲ್ಲೂ ಕೂಡ ಪರ್ಸನಲ್ ಆಗಿ ಹಾಜರಾಗಿ ಹೇಳ್ಬೋದು. ಸಿ ಯಲ್ಲಿ ಹೇಳಲಿಕ್ಕಾಗೋದಿಲ್ಲ, ಯಾಕೆಂದರೆ 200 ಮೈಲ್ಸ್ಗಿಂತ ಜಾಸ್ತಿ ಇದೆ. ಸೊ ಅವರ ಖುದ್ದು ಪರ್ಸನಲ್ ಅಪಿಯರೆನ್ಸನ್ನು ನಾವು ಸಮನ್ಸ್ ಮುಖಾಂತರ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಸಿ ಇಸ್ ದಿ ಆನ್ಸರ್ ಹಿಯರ್. ನೆಕ್ಸ್ಟ್ ಒನ್, 11th ಕ್ವಶನ್. In which of the following situations is the plaintiff precluded from bringing a fresh suit as per the Code of Civil Procedure? ನೋಡಿ, ಇದೊಂದು ಬಹಳ ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು. ನಿಮ್ಗೆ ಅರ್ಥ ಗೊತ್ತಿದ್ರೆ ಇಟ್ಸ್ ವೆರಿ ಈಸಿ. ಆಪ್ಷನ್ಸನ್ನು ನೋಡಿ, ಇದೆಲ್ಲವೂ ಕೂಡ ಡಿಸ್ಮಿಸಲ್ ಅಂತ ಹೇಳ್ತಾರೆ. ಅಂದರೆ ಒಂದು ವೇಳೆ ಸೂಟ್ ಡಿಸ್ಮಿಸ್ ಆಗೋಯ್ತು ಇಲ್ಲಿ ಕೊಟ್ಟಿರುವಂಥ ಕಾರಣಗಳಿಂದ, ಆಯಿತಾ. ಇಲ್ಲಿ ಸೂಟ್ ಯಾಕೆ ಡಿಸ್ಮಿಸ್ ಆಗಿದೆ, ಸಮನ್ಸ್ ಸರ್ವ್ ಆಗಲಿಲ್ಲ ಅಂತ ಹೇಳಿ, ಇಲ್ಲಿ ಪಾರ್ಟಿಗಳು ಅಪಿಯರ್ ಆಗಲಿಲ್ಲ ಅಂತ ಡಿಸ್ಮಿಸ್ ಆಗಿದೆ, ಇಲ್ಲಿ ಪ್ಲೇಂಟಿಫ್ ಬರಲಿಲ್ಲ ಅಂತ ಹೇಳಿ ಡಿಸ್ಮಿಸ್ ಆಗಿದೆ. ಸೊ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಡಿಸ್ಮಿಸ್ ಆಗಿದೆ. ಹಾಗೆ ಡಿಸ್ಮಿಸ್ ಆದರೆ ಮತ್ತೆ ಇನ್ನೊಂದು ಹೊಸ ಸೂಟ್ ಹಾಕ್ಬೋದಾ? ಇಸ್ ಈ ಪ್ರೆಕ್ಲೂಡೆಡ್ ಅಂದರೆ ನಿಷೇಧ. ಹೊಸ ಸೂಟ್ ಫೈಲ್ ಮಾಡಲಿಕ್ಕೆ ಅದೇ ಪ್ಲೇಂಟಿಫು ಪಾಪ ಅವನ ಸೂಟ್ ಡಿಸ್ಮಿಸ್ ಆಗಿದೆ, ಮತ್ತೆ ಅವನು ಹೊಸದಾಗಿ ಸೂಟ್ ಹಾಕಲಿಕ್ಕೆ ಏನಾದರೂ ನಿಷೇಧ ಆಗಿದೆಯಾ ಅಂತ ಹೇಳಿ ನೋಡುವಂಥದ್ದು, ಆಯಿತಾ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟದಂದರೆ ಆರ್ಡರ್ 9 ಅಪಿಯರೆನ್ಸ್ ಆ್ಯಂಡ್ ನಾನ್ ಅಪಿಯರೆನ್ಸ್ ಆಫ್ ಪಾರ್ಟೀಸ್ಗಳ ಬಗ್ಗೆ. ಸೊ ಮುಂಚೆ ಗೊತ್ತಿರಬೇಕಾಗತ್ತೆ, ಇದ್ರೆ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆರ್ಡರ್ 9 ನೋಡಿದರೂ ಇಟ್ಸ್ ವೆರಿ ಡಿಫಿಕಲ್ಟ್, ಯಾಕೆಂದರೆ ಇನ್ನೂ ಯು ಹ್ಯಾವ್ ಟು ಡಿಗ್ ಮಾಡಬೇಕು ಸ್ವಲ್ಪ ಆನ್ಸರ್ಸ್ಗಳನ್ನು. ಆರ್ಡರ್ 9 ಇಫ್ ಯು ಸಿ, ಅಲ್ಲಿ ನೋಡಿ ಬೇರೆ ಬೇರೆ ಎದ್ದು ಕಾಣ್ತಾರೆ. ಡಿಸ್ಮಿಸಲ್ ಆಫ್ ಸೂಟ್ ವೇರ್ ಸಮನ್ಸ್ ನಾಟ್ ಸರ್ವ್ಡ್ ಇನ್ ಕಾನ್ಸಿಕ್ವೆನ್ಸ್ ಅಂದರೆ ಒಂದು ರೂಲ್ 2 ಅಲ್ಲಿ ಡಿಸ್ಮಿಸ್ ಆಗುತ್ತೆ. ಇದು ದಿಸ್ ಗೆಟ್ಸ್ ಡಿಸ್ಮಿಸ್ಡ್ ಇನ್ ರೂಲ್ 2, ದಿಸ್ ಗೆಟ್ಸ್ ಡಿಸ್ಮಿಸ್ಡ್ ಇನ್ ರೂಲ್ 3, ಆಯಿತಾ. ಇನ್ನು ಥರ್ಡ್ ಆಪ್ಷನ್ನು ಇಟ್ ಗೆಟ್ಸ್ ಡಿಸ್ಮಿಸ್ಡ್ ಅಂಡರ್ ರೂಲ್ 8 ಅಲ್ಲಿ ಡಿಸ್ಮಿಸ್ ಆಗುವಂಥದ್ದು. ಇದು ರೂಲ್ 5 ಅಲ್ಲಿ ಡಿಸ್ಮಿಸ್ ಆಗುತ್ತೆ, ಆಯಿತಾ. ನಾನು ಸ್ವಲ್ಪ ನಿಮಗೆ ಟೈಮನ್ನು ಕಟ್ ಶಾರ್ಟ್ ಮಾಡಿ ಹೇಳ್ತಿದ್ದೇನೆ, ಬಿಕಾಸ್ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್ ಅಲ್ವಾ ಮತ್ತು ಸರ್ಚ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ. ಸೊ ಇದು ರೂಲ್ 5 ಅಲ್ಲಿ ಡಿಸ್ಮಿಸ್ ಆಗುತ್ತೆ. ಸೊ ರೂಲ್ 4 ಅಲ್ಲಿ ಏನು ಹೇಳಿದ್ದಾರೆ, ರೂಲ್ 2 ಮತ್ತು ರೂಲ್ 3 ಅಲ್ಲಿ ಡಿಸ್ಮಿಸ್ ಆದಂಥ ಸೂಟ್ಗಳನ್ನು ಫ್ರೆಶ್ ಸೂಟ್ ಫೈಲ್ ಮಾಡ್ಬೋದು ಅಂತ ಹೇಳಿದ್ದಾರೆ, ಆಯಿತಾ. ಇನ್ನು ರೂಲ್ 4 ಅಲ್ಲಿ ಹೇಳ್ತಾರೆ. ರೂಲ್ 5 ಅಲ್ಲಿ ಏನು ಹೇಳ್ತಾರೆ, ಸರಿಯಾಗಿ ಫ್ರೆಶ್ ಸಮನ್ಸನ್ನು ಫೈಲ್ ಮಾಡಲಿಕ್ಕೆ ಟೈಮ್ ಇನ್ನೂ ಹೊಸದಾಗಿ ದುಡ್ಡು ಕಟ್ಟಲಿಲ್ಲ, ಒಂದ್ಸಲ ಅನ್ಸರ್ವ್ ಆಗಿ ಬಂತು ಸಮನ್ಸ್, ಅದಕ್ಕೆ ದುಡ್ಡು ಕಟ್ಟಲಿಲ್ಲ. ಸೊ ಹಾಗೆ ಡಿಸ್ಮಿಸ್ ಆಗಿದ್ದಕ್ಕೆ ಮತ್ತೆ ನೀವು ಹೊಸ ಸೂಟನ್ನು ಫೈಲ್ ಮಾಡ್ಬೋದು, ಫ್ರೆಶ್ ಸೂಟನ್ನು ಫೈಲ್ ಮಾಡ್ಬೋದು ಅಂತ ರೂಲ್ 5 ಅಲ್ಲೇ ಹೇಳ್ತಾರೆ. ಯಾವ ರೂಲಲ್ಲಿ ಡಿಸ್ಮಿಸ್ ಮಾಡ್ಬೋದು ಅಂತ ಹೇಳಿದ್ದಾರೆ, ಅದೇ ರೂಲಲ್ಲೇ ಅದನ್ನು ಇದು ಮಾಡ್ಬೋದು ಅಂತ, ಫ್ರೆಶ್ ಸೂಟನ್ನು ಕೂಡ ಫೈಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ರೂಲ್ 8 ಅಲ್ಲಿ ಡಿಸ್ಮಿಸ್ ಆದಂಥ ಸೂಟನ್ನು ನೀವು ಫ್ರೆಶ್ ಸೂಟ್ ಫೈಲ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿ ರೂಲ್ 9 ಅಲ್ಲಿ ಹೇಳ್ತಾರೆ, ಆಯಿತಾ. ಸೊ ಈ ಆರ್ಡರ್ 9 ಏನಿದೆಲ್ಲ, ಇದು ಸಂಪೂರ್ಣವಾಗಿ ಪಾರ್ಟಿಗಳು ಬರೆದಿದ್ರೆ, ಪ್ಲೇಂಟಿಫ್ ಬಂದು ಡಿಫೆಂಡೆಂಟ್ ಬರೆದಿದ್ರೆ, ಡಿಫೆಂಡೆಂಟ್ ಬಂದು ಪ್ಲೇಂಟಿಫ್ ಬರೆದಿದ್ರೆ, ಪ್ಲೇಂಟಿಫ್ ಮತ್ತು ಡಿಫೆಂಡೆಂಟ್ ಇಬ್ಬರೂ ಬರೆದಿದ್ರೆ, ಈ ರೀತಿಯೆಲ್ಲ ಏನೇನು ಆಗುತ್ತೆ, ಸಮನ್ಸಿಗೆ ದುಡ್ಡು ಕಟ್ಟದಿದ್ರೆ, ಸಮನ್ಸ್ ಹೋಗಿ ಅನ್ಸರ್ವಾಗಿ ಮತ್ತೆ ದುಡ್ಡು ಕಟ್ಟದಿದ್ರೆ, ಸೊ ಆ ಕಾನ್ಸಿಕ್ವೆನ್ಸ್ಗಳಿಗೆ ಹೇಳುವಂಥದ್ದು ಡಿಸ್ಮಿಸ್ ಆಗುತ್ತೆ ಅಂತ ಹೇಳಿ. ಸೊ ಕೆಲವೊಂದರಲ್ಲಿ ಡಿಸ್ಮಿಸ್ ಆದ ಸೂಟನ್ನು ಫ್ರೆಶ್ ಸೂಟ್ ಹಾಕ್ಬೋದು ಮತ್ತೆ, ಬಟ್ ಕೆಲವೊಂದರಲ್ಲಿ ಪ್ಲೇಂಟಿಫ್ನ ತಪ್ಪು ಯೂಶ್ವಲಿ ಇರುವಂಥದ್ದು. ಈಗ ಪ್ಲೇಂಟಿಫ್ ಬರದೇ ಇದ್ದರೆ ಮತ್ತೆ ಅವನ ಕಾರಣದಿಂದ ತಪ್ಪಾಗಿದ್ದಾಗ ಅವನು ಬರದೆ ಸೂಟ್ ಡಿಸ್ಮಿಸ್ ಆದರೆ ಮತ್ತೆ ಅವನು ಅದನ್ನು ಸೂಟನ್ನು ಫೈಲ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿ ರೂಲ್ 9 ಅಲ್ಲಿ ಹೇಳ್ತಾರೆ. ರೂಲ್ 8 ಅಲ್ಲಿ ಡಿಸ್ಮಿಸ್ ಆಗುತ್ತೆ. ನೆಕ್ಸ್ಟ್ ಒನ್, 12th question. How many times at maximum may an adjournment be granted to a party during the hearing of the suit as per the Code of Civil Procedure? ಸೊ ಒಂದು ಪಾರ್ಟಿಗೆ ಒಂದು ಹಿಯರಿಂಗ್ ಆಗ್ತಾ ಇರುವಾಗ ಮ್ಯಾಕ್ಸಿಮಮ್ ಎಷ್ಟು ಅಡ್ಜರ್ಮೆಂಟ್ಗಳನ್ನು ನೀಡ್ಬೋದು ಅಂತ ಹೇಳಿ. ಅಡ್ಜರ್ಮೆಂಟ್ ಅಂತ ಹೇಳುವಂಥದ್ದೇ ಒಂದು ಚಾಪ್ಟರ್ ಇದೆ, ಆರ್ಡರ್ 17 ಅಲ್ಲಿ
ರೂಲ್ 1 ನೋಡಿದರೆ ನೀವು ಆರ್ಡರ್ 17 ರೂಲ್ 1 ಅಂತ ಇಫ್ ಯು ಚೆಕ್, ಸೊ ಅದರಲ್ಲಿ ಪ್ರಾವಿಸೋ ಅಂತ ಕೊಟ್ಟಿದ್ದಾರೆ ನೋಡಿ, ಪ್ರೊವೈಡೆಡ್ ದ್ಯಾಟ್ ನೋ ಸಚ್ ಅಡ್ಜರ್ನ್ಮೆಂಟ್ ಶಾಲ್ ಬಿ ಗ್ರಾಂಟೆಡ್ ಮೋರ್ ದ್ಯಾನ್ 3 times ಟು ಅ ಪಾರ್ಟಿ ಡ್ಯೂರಿಂಗ್ ದ ಹಿಯರಿಂಗ್ ಆಫ್ ದಿ ಸೂಟ್ ಅಲ್ವಾ. ಸೊ 3 ಸಲ. ಸೊ ಸಿಂಪಲ್, ಬಟ್ ನೀವು ಅಡ್ಜರ್ನ್ಮೆಂಟ್ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಕಷ್ಟ CPCಯಲ್ಲಿ. ಅದು ನಮ್ಮ ಸೆಕ್ಷನಲ್ಲಿ ಬರೋದಿಲ್ಲ, ಆರ್ಡರ್ ಶೆಡ್ಯೂಲಿನ ಪೋರ್ಷನ್ ಆರ್ಡ್ರಲ್ಲಿ ಬರುತ್ತೆ. ಅಡ್ಜರ್ನ್ಮೆಂಟ್ ಹೇಳುವಂಥ ಒಂದೇ ಸಪ್ರೇಟ್ ಆರ್ಡರ್ ಇದೆ ಆಯಿತಾ. 3 times ಹೇಳಿ ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟ್ ಕ್ವಶನ್ 13th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್ ಮೇಡ್ ದ ಪ್ರಾವಿಷನ್ ಇನ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಟು ಪ್ರೊಡ್ಯೂಸ್ ಅ ವಿಟ್ನೆಸ್ ವಿತೌಟ್ ಸಮನ್ಸ್. ಈಗ ವಿಟ್ನೆಸ್ಗೆ ಬರಬೇಕಂತಂದರೆ ಸಮನ್ಸ್ ನೀಡಬೇಕು ಅಲ್ವಾ. ಸಮನ್ಸ್ ಇಲ್ಲದೆಯೂ ವಿಟ್ನೆಸ್ ಬರ್ಬೋದಾ ಹೇಳುವಂಥದ್ದು, ಬರ್ಬೋದು ಅಂತ ಹೇಳುವಂಥದ್ದು ಒಂದು ಪ್ರಾವಿಷನ್ ಇಂಟ್ರೊಡ್ಯೂಸ್ ಮಾಡಿದರು. ಅದು ಯಾವ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಹೇಳಿ ಕೇಳ್ತಿದ್ದಾರೆ. ನಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ಅಲ್ವಾ. ಸೊ ನಾವು ಏನು ನೋಡಬೇಕು, ವಿಟ್ನೆಸ್ಗೆ ಸಂಬಂಧಪಟ್ಟ ಇರುವಂತಹ ಆರ್ಡರ್ ಯಾವುದು, ವಿಟ್ನೆಸ್ಗೆ ಸಮನ್ಸ್ ನೀಡುವಂಥ ಆರ್ಡರ್ ಯಾವುದು. ನಾನು ಆವಾಗಲೇ ಹೇಳಿದಾಗೆ ಆರ್ಡರ್ 16 ಹೇಳುತ್ತೆ ವಿಟ್ನೆಸ್ಗೆ ಸಮನ್ಸನ್ನು ನೀಡ್ಬೋದು ಅಂತ ಹೇಳಿ. ಆ ಆರ್ಡರ್ 16ನಲ್ಲಿ ನೀವು ಇಂಡೆಕ್ಸ್ ನೋಡಿದರೆ ಆಯಿತಾ, ಇಫ್ ಯು ಚೆಕ್ ದ ಇಂಡೆಕ್ಸ್, ಸೊ ಹೀಗೆ ಲೊಕೇಟ್ ಮಾಡುವಂಥದ್ದು ಕಲಿಬೇಕು. ನಿಮಗೆ ಎಷ್ಟು ಬೇಗ ಲೊಕೇಟ್ ಮಾಡಲಿಕ್ಕೆ ಬರುತ್ತೆ ಎಕ್ಸಾಮಲ್ಲಿ, ಇಟ್ಸ್ ಅ ವೆರಿ ಸ್ಮೂತ್ ಟಾಸ್ಕ್. ಎಸ್, ಸೊ ಸಮ್ಮನಿಂಗ್ ಆ್ಯಂಡ್ ಅಟೆಂಡೆನ್ಸ್ ಆಫ್ ವಿಟ್ನೆಸ್ ಅಂತ ಹೇಳಿ ಬರುವಂಥದ್ದು. ಅಲ್ಲಿ ನೋಡಿ, ಜಸ್ಟ್ ನೀವು ಇಂಡೆಕ್ಸ್ ನೋಡ್ತಾ ಬನ್ನಿ. ರೂಲ್ 1 ಲಿಸ್ಟ್ ಆಫ್ ವಿಟ್ನೆಸ್ ಆ್ಯಂಡ್ ಸಮನ್ಸ್ ಟು ವಿಟ್ನೆಸಸ್. ಇನ್ನು 1A ಅಂತ ಇದೆ. ಕೆಲವೊಂದು ಸಲ ಆ ರೂಲ್ 1ನಲ್ಲೇ ಸಮ್ವೇರ್ ಯಾವುದೋ ಪ್ರಾವಿಷನನ್ನು ಚೇಂಜ್ ಮಾಡಿ ಕೊಟ್ಟಿರ್ಬೋದು ಅಮೆಂಡ್ಮೆಂಟ್. ಬಟ್ ಇಲ್ಲಿ ನಾವು ರೂಲ್ 1A ಅಂತ ಹೀಗೆ ಕ್ಯಾಪಿಟಲ್ ಲೆಟರ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಏನು ಕೊಟ್ಟಿರ್ತಾರೆ, ಪ್ರೊಡಕ್ಷನ್ ಆಫ್ ವಿಟ್ನೆಸಸ್ ವಿತೌಟ್ ಸಮನ್ಸ್ ಇಲ್ಲದೆ ವಿಟ್ನೆಸ್ಗಳನ್ನ ಹಾಜರು ಮಾಡ್ಬೋದು ಹೇಳುವಂಥದ್ದು ಒಂದಿದೆ ಅಲ್ವಾ. ಸೊ ಅದು ಮಾಡ್ಬೋದು ಅಂತ ನಮ್ಗೆ ಗೊತ್ತಿದೆ. ಯಾವ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಹೇಗೆ ಗೊತ್ತಾಗತ್ತೆ ನೋಡೋಣ. ಆ ಸೆಕ್ಷನನ್ನು ಒಂದ್ಸಲ ನೋಡೋಣ. ಸೆಕ್ಷನನ್ನು ನಾವು ನೋಡಿದಾಗ ನಿಮ್ಗಲ್ಲಿ ಸೆಕ್ಷನ್ ಹತ್ರ ನೀವು ಕಾಣ್ಬೋದು, ಒಂದು ಹೆಡ್ ನೋಟ್, ಒಂದು ಫುಟ್ ನೋಟ್ ಕೊಟ್ಟಿರ್ತಾರೆ. 1A ಪಕ್ಕ, ಒಂದು ಇಡೀ ಸೆಕ್ಷನ್ ಪಕ್ಕ ಒಂದು ಲೈಕ್ 1, 2 ಅಂತ ಹೇಳಿ ಸಣ್ಣದಾಗಿ ಲೈಕ್ 1A ಅಂತ ಹೇಳಿ ಸಮ್ವೇರ್ ಹೀಗೆ ಕೊಟ್ಟಿರ್ತಾರೆ. ಸೊ ಇದು ಏನು ಮಾಡಬೇಕು, ಏನಂತ ಅಂದರೆ ಇದು ಯಾವಾಗಲೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನೊಂದು ಫುಟ್ ನೋಟ್ ಇದೆ. ಸೊ ನೀವು ಆ ಬೇರೆ ಆ್ಯಕ್ಟ್ನ ಲಾಸ್ಟಲ್ಲಿ ಚೆಕ್ ಮಾಡಿದರೆ ಲಾಸ್ಟಲ್ಲಿ ಸಿಗತ್ತೆ. ಸೊ ಲಾಸ್ಟಲ್ಲಿ ಚೆಕ್ ಮಾಡಿದರೆ ಗೊತ್ತಾಗತ್ತೆ, ಸಬ್ಸ್ಟಿಟ್ಯೂಟೆಡ್ ಬೈ ಆ್ಯಕ್ಟ್ 104 ಆಫ್ 1976 ನೋಡಿ. 1976ನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಮುಖಾಂತರ ಇವರು ಆ್ಯಡ್ ಮಾಡಿದ್ದಾರೆ. ಸೊ ನಿಮಗೆ ಇಯರ್ ಗೊತ್ತಾದರೆ ಸಾಕು ಆಯಿತಾ. ಸೊ ಎ ಇಸ್ ದಿ ಆನ್ಸರ್. ಸ್ವಲ್ಪ ಮಟ್ಟಿಗೆ ನಾವು ನಮ್ಮ ಕಾಮನ್ ಸೆನ್ಸನ್ನು ಉಪಯೋಗಿಸಿ ಆನ್ಸರ್ ಮಾಡಬೇಕಾಗತ್ತೆ. ಏನಿದ್ರಲ್ಲಿ ನಾವು ಕಲ್ತ್ಕೊಳ್ಳುವಂಥದ್ದು ಏನಿಲ್ಲ, ಆನ್ಸರು ಕೊಟ್ಟಿದ್ದಾರೆ, ಜಸ್ಟ್ ಯು ಹ್ಯಾವ್ ಟು ಲೊಕೇಟ್ ಯಾವ ಅಮೆಂಡ್ಮೆಂಟ್ ಅಂತ ಹೇಳಿ ಗುರ್ಸ್ಲಿಕ್ಕೆ ಗೊತ್ತಿರಬೇಕಷ್ಟೆ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ವರ್ಡ್ ಕಾಸ್ಟ್ಸ್ ಆಸ್ ಪ್ರೊವೈಡೆಡ್ ಅಂಡರ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908. ಸೊ ಕಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ನಮಗೆ ಸೆಕ್ಷನ್ ಇದೆ ಆಯಿತಾ. ಯಾವ ಸೆಕ್ಷನ್ನು ನಾವು ಅದರಲ್ಲಿ ಕಾಣ್ತೇವೆ, ನಾರ್ಮಲಿ ಸೆಕ್ಷನ್ 35, ಸೆಕ್ಷನ್ 35A, ಸೆಕ್ಷನ್ 35B ಸೆಕ್ಷನ್ಗಳಿವೆ. ಪ್ಲಸ್ ಅದಕ್ಕೆ ಅಂತಲೇ ಆರ್ಡರ್ 20A ಅಂತ ಒಂದು ಆರ್ಡ್ರ್ ಇದೆ. ಸೊ ಅದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಆರ್ಡರ್ 20A ನೋಡೋಣ, ಜಸ್ಟ್ ಓಪನ್ ಮಾಡಿ, ಯಾಕೆಂದರೆ ಅದು ವೆರಿ 2-3 ರೂಲ್ಸ್ಗಳಿರುವಂಥ ಆರ್ಡ್ರ್ ಮಾತ್ರ ಅದು. ಸೊ ಆರ್ಡರ್ 20A ಅಂತ ಬಂದಾಗ ರೂಲ್ 1 ನೋಡಿ, ಕಾಸ್ಟ್ ಅಂತ ಇದೆ. ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸರ್ಟನ್ ಕಾಸ್ಟ್ಸ್, ಸರ್ಟನ್ ಐಟಮ್ಸ್. ಸೊ ಈ ರೀತಿ ಕಾಸ್ಟ್ಗಳಿಗೂ ಕೂಡ ನಾವು ಕೋರ್ಟ್ ಕಾಸ್ಟ್ಗಳನ್ನು ನೀಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅಲ್ಲಿ ಲಿಸ್ಟ್ ಇದೆ ಆಯಿತಾ, ನೋಟಿಸ್ ಕೊಡಲಿಕ್ಕೆ ಅಥವಾ ಟೈಪಿಂಗ್, ರೈಟಿಂಗ್, ಪ್ಲೀಡಿಂಗ್ಸ್. ಸೊ ಟೈಪಿಂಗ್, ರೈಟಿಂಗ್, ಪ್ಲೀಡಿಂಗ್ಸ್ ಎಲ್ಲ ಇಲ್ಲಿ ಬರುತ್ತೆ. ಲೀಗಲ್ ಫೀಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ ಕಾರ್ಡ್ ಹೇಳುವಂಥದ್ದು. ಸೊ ಈ ಕಾಸ್ಟ್ಗಳನ್ನು ಕೊಡ್ಬೋದು. ಅಥವಾ ಪ್ರೊಡ್ಯೂಸಿಂಗ್ ವಿಟ್ನೆಸಸ್ಗಳು, ವಿಟ್ನೆಸ್ಗೆ ಸಂಬಂಧಪಟ್ಟ ಕಾಸ್ಟ್ಗಳು, ಅದನ್ನು ಕೂಡ ಕೊಡ್ಬೋದು. ಇನ್ನು ಉಳಿದಿದ್ದೆಲ್ಲ ಆಪ್ಷನ್ಸ್ ಎಲ್ಲ ನಾವು ಏನು ಕಾಣ್ತೇವೆ,
ಪ್ರೊಸೀಡಿಂಗ್ಗೆ ಸಂಬಂಧಪಟ್ಟ ಕಾಸ್ಟ್ಗಳು ಅದೆಲ್ಲವೂ ಕೂಡ ಈ ಆಪ್ಷನ್ಸಲ್ಲೇ ನಾವು ಅರ್ಥ ಮಾಡ್ಕೊಳ್ಬೋದು. ಎ ಬಿ ಸಿ ಡಿ ಅದರಲ್ಲೆಲ್ಲ ಕೂಡ ಏನು ಹೇಳ್ತಾರೆ, ಪ್ರೊಸೀಡಿಂಗ್ಗೆ ಸಂಬಂಧಪಟ್ಟ ಕಾಸ್ಟ್ಗಳು ಅಂತ ಹೇಳಿ. ಸೊ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ಬಟ್ ಫುಡ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಎಕ್ಸ್ಪೆನ್ಸಸ್ ಅದು ಅಫ್ಕೋರ್ಸ್ ಇನ್ಕ್ಲೂಡ್ ಆಗೋದಿಲ್ಲ ಅಲ್ವಾ. ಸೊ ಅದನ್ನು ಕೂಡ ಎಲ್ಲೂ ಕೊಟ್ಟಿಲ್ಲ. ಸೊ ದಿಸ್ ಕ್ಯಾನ್ ನಾಟ್ ಬಿ ಇನ್ಕ್ಲೂಡೆಡ್ ಆ್ಯಸ್ ಕಾಸ್ಟ್ ಅಂತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆನ್ಸರ್ ಕ್ವಶನ್ ಏನು ನಾಟ್ ಅಂತ ಇದೆ. ಸೊ ದ್ಯಾಟ್ಸ್ ವೈ ಸಿ ಇಸ್ ದಿ ಆನ್ಸರ್. ಫುಡ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಹೇಳುವಂಥದ್ದು ಇಟ್ ಕೆನಾಟ್ ಬಿ ಕನ್ಸಿಡರ್ಡ್, ಇಟ್ ಕೆನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ಕ್ಯಾಟಗರಿ ಆಫ್ ಕಾಸ್ಟ್ ಅಂತ ಹೇಳಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್ 15th ಕ್ವಶನ್. What period is prescribed under Code of Civil Procedure for the defendant to enter an appearance for filing address for service of notice on him in the case of a suit where summary procedure is to be applied? ಕ್ವಶನ್ ಏನು, ಸಮರಿ ಪ್ರೊಸೀಜರ್, ಸಮರಿ ಟ್ರಯಲ್ ಹೇಳೋದು CRPC ಬೇರೆ, CPCಯಲ್ಲಿ ಬರುವಂತಹ ಸಮರ್ ಪ್ರೊಸೀಜರ್ ಆಯಿತಾ, ಕೋಡ್ ಆಫ್ ಸಿವಿಲ್ ಪ್ರೊಸೀಜರಲ್ಲಿ ನಾವು ಕಾಣ್ತಾ ಇದ್ದೇವೆ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಈ ಆ್ಯಕ್ಟನ್ನು ಕೂಡ ನೋಡಿ, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಇದೆ. ಸೊ ಸಮರಿ ಪ್ರೊಸೀಜರ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ದಿನದಲ್ಲಿ ಹಿ ಹ್ಯಾಸ್ ಟು ಎಂಟರ್ ದ ಅಪಿಯರೆನ್ಸ್ ಅಂತ ಹೇಳಿ ಕ್ವಶನು. ಸೊ ಸಮರಿ ಪ್ರೊಸೀಜರ್ಗೆ ಸಂಬಂಧಪಟ್ಟ ಹಾಗೆ ನಮಗೆ ಆರ್ಡರ್ 37 ಇದೆ ಆಯಿತಾ. ಆರ್ಡರ್ 37ಅಲ್ಲಿ ಇಫ್ ವಿ ಸಿ ಇಂಡೆಕ್ಸನ್ನು ನೋಡಿ, ಡೈರೆಕ್ಟಾಗಿ ಗೊತ್ತಿದ್ರೆ ಡೈರೆಕ್ಟಾಗಿ ನೀವು ಅದಕ್ಕೆ ಹೋಗ್ಬೋದು. ಬಟ್ ಆರ್ಡರ್ 37 ಸಮರಿ ಪ್ರೊಸೀಜರ್ ಅಂತ ಹೇಳಿ ಕಾಣ್ತೇವೆ. ಅಲ್ಲಿ ರೂಲ್ 3 ಪ್ರೊಸೀಜರ್ ಫಾರ್ ಅಪಿಯರೆನ್ಸ್ ಆಫ್ ಡಿಫೆಂಡೆಂಟ್ ಅಲ್ವಾ. ನಮಗೆ ಕ್ವಶನ್ ಅದೇ ಅಲ್ವಾ, ಡಿಫೆಂಡೆಂಟ್ಗೆ ಅಪೇರ್ ಆಗಲಿಕ್ಕೆ ಏನೇನು ಬೇಕಂತ ಹೇಳುವಂಥದ್ದು. ಸೊ ನೋಡೋಣ, ಆರ್ಡರ್ 37 ರೂಲ್ 3 ಪೇಜ್ ನಂಬರ್ ಪ್ರಕಾರ ನೋಡ್ತಾ ಹೋದ್ರೆ ಆಯ್ತು ನೀವು. ಸೊ ಅಲ್ಲಿ ನೋಡಿ ಫಸ್ಟ್ ಪ್ಯಾರನ್ನ ಹೇಳ್ತಾರೆ, ಡಿಫೆಂಡೆಂಟ್ ಮೇ ಅಟ್ ಎನಿ ಟೈಮ್ ವಿದಿನ್ 10 days ಆಫ್ ಸಚ್ ಸರ್ವಿಸ್ ಎಂಟರ್ ಅನ್ ಅಪಿಯರೆನ್ಸ್ either in person or by pleader and in either case he shall file in court an address for service of notice on him ಅಂತ ಹೇಳುವಂಥದ್ದು. ಸೊ ಏನಾಗುತ್ತೆ, 10 days ಫ್ರಮ್ ದಿ ಡೇಟ್ ಆಫ್ ರಿಸೀವಿಂಗ್ ಸಮನ್ಸ್. ಸೊ ಡೈರೆಕ್ಟ್ ಆನ್ಸರ್ ನೀವು ನಂಬರನ್ನು ಕೊಟ್ಟಿಲ್ಲ, ನಂಬರನ್ನು ಹುಡುಕಿ ಯು ಹ್ಯಾವ್ ಟು ಫೈಂಡ್ ಇಟ್. ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, under which of the following provisions of the CPC may the appellate court remit an issue for trial to the lower court? ಸೊ ನೋಡಿ, ಈ ಕ್ವಶನನ್ನು ವಿಡ್ರಾ ಮಾಡಿದ್ದಾರೆ, ಈ ಕ್ವಶನ್ನೇ ಸರಿ ಇಲ್ಲ ಆಯಿತಾ. ಇದು ಆಪ್ಷನ್ ಕೂಡ ನಾವು ಡೈರೆಕ್ಟಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಪಿಲೇಟ್ ಕೋರ್ಟಿಗೆ ಏನು ಪವರ್ ಅಂತ ಹೇಳುವಂಥ ಕ್ವಶನ್ ಇದೆ ಆ್ಯಕ್ಚುಲಿ. ಅಪಿಲೇಟ್ ಕೋರ್ಟ್ ಏನು ಮಾಡ್ಬೋದು, ಟ್ರಯಲ್ ಕೋರ್ಟ್ ಯಾವುದೋ ಒಂದು ಆರ್ಡರ್ ಮಾಡಿರುತ್ತೆ, ಜಜ್ಮೆಂಟ್ ಮಾಡಿರುತ್ತೆ. ಸೊ ಅದನ್ನು ಕ್ರಿಮಿನಲ್ ಟ್ರಯಲಲ್ಲಿದ್ದು ಸಿವಿಲ್ ಪ್ರೊಸೀಡಿಂಗಲ್ಲಿ ಆರ್ಡರ್ 41 ಅಪೀಲ್ ಫ್ರಮ್ ಒರಿಜಿನಲ್ ಡಿಕ್ರಿ ಹೇಳುವಂಥ ಅದರಲ್ಲಿ ಬರುತ್ತೆ, ಅಪೀಲ್ಸ್ ಫ್ರಮ್ ಒರಿಜಿನಲ್ ಡಿಕ್ರಿ. ಸೊ ಇದು ಜಡ್ಜ್ಮೆಂಟ್ ನೀಡಿರುತ್ತೆ. ಸೊ ಅಪೀಲೇಟ್ ಕೋರ್ಟ್ ಏನು ಮಾಡ್ಬೋದು, ಒಂದು ತಾನೇ ಇಶ್ಯೂಸ್ಗಳನ್ನ ಫ್ರೇಮ್ ಮಾಡ್ಬೋದು, ಅಥವಾ ಇಶ್ಯೂಸನ್ನು ಫ್ರೇಮ್ ಮಾಡಿ ವಾಪಸ್ಸು ಟ್ರಯಲ್ ಮಾಡಿ ಅಂತ ಹೇಳಿ ಕಳಿಸ್ಬೋದು, ಅಥವಾ ತಾನೇ ಟ್ರಯಲನ್ನು ಮಾಡ್ಬೋದು, ಅಥವಾ ಆ ಇಶ್ಯೂಸನ್ನು ಸ್ವಲ್ಪ ರೀಸೆಟಲ್ಮೆಂಟ್ ಮಾಡಿ ಜಡ್ಜ್ಮೆಂಟ್ ನೀಡ್ಬೋದು. ಸೊ ಅಪಿಲೇಟ್ ಕೋರ್ಟಿಗೆ ಬಹಳಷ್ಟು ಪವರ್ಸ್ ಇದೆ ಆಯಿತಾ. ವಾಪಸ್ಸು ರಿಮಾಂಡ್ ಕೂಡ ಮಾಡ್ಬೋದು, ತಾನೇ ಹೊಸ ಇಶ್ಯೂಸನ್ನು ಫ್ರೇಮ್ ಮಾಡ್ಬೋದು, ಇರೋ ಇಶ್ಯೂಸ್ಗಳ ಮೇಲೆ ಇದನ್ನು ನೀಡ್ಬೋದು, ಜಡ್ಜ್ಮೆಂಟನ್ನು ನೀಡ್ಬೋದು. ಸೊ ಅದೆಲ್ಲೂ ಕೂಡ ಆರ್ಡರ್ 41ನಲ್ಲಿ ಬರುವಂಥದ್ದು. ದಿಸ್ ರೂಲ್ 23, 23A, 24, 25 ಎಲ್ಲವೂ ಕೂಡ ಅದಕ್ಕೆ ರಿಲೇಟೆಡ್. ಬಟ್ ಕ್ವಶನ್ನೇ ರೆಮಿಟ್ ಆ್ಯನ್ ಇಶ್ಯೂ ಅಂತ ಹೇಳುವಂಥದ್ದು ಏನಿದೆಲ್ಲ ಅದು ಸ್ವಲ್ಪ ರಾಂಗ್ ವರ್ಡಿಂಗ್ ಆಗಿದೆ. ರಿಮಾಂಡ್ ಅಂತ ಹೇಳಬೇಕಿತ್ತು, ರಿಮಾಂಡ್ ಕೇಸ್ ಅಂತ ಹೇಳುವಂಥದ್ದೆಲ್ಲ ಇದ್ದರೆ ಪ್ರಾಪರ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ದಿಸ್ ಕ್ವಶನ್ ಹ್ಯಾಸ್ ಬಿನ್ ವಿಡ್ರಾನ್. ಆನ್ಸರ್ ಕೂಡ ನಾವು ಯಾವುದು ಕರೆಕ್ಟಾಗಿ ಲೊಕೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಕ್ವಶನ್ನು 17th ಕ್ವಶನ್. ಸೊ ಇಲ್ಲಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬಂತು. ಸೊ ಲೆಟ್ಸ್ ಮೂವ್ ಟು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಕ್ವಶನ್ಗೆ ಹೋಗೋಣ ಆಯಿತಾ. ಸೊ ಲೆಟ್ ಮಿ ಕೀಪ್ ದಿಸ್ ಇಯರ್ ಆ್ಯಂಡ್ ರೆಫರ್ ಟು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಹಾಗೂ ಭಾರತೀಯ ಸಾಕ್ಷ್ಯಾಧಿನಿಯಮ. ಸೊ ಎರಡು ಇಟ್ಕೊಳ್ಬೇಕು, ಹೊಸ ಕ್ರಿಮಿನಲ್ಸ್ ಬಂದ ಕೂಡಲೇ ವಿ ಶುಡ್ ಟೇಕ್ ದಿ ಬೋತ್. ಸೊ ಒಂದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟು, ಒಂದು ಭಾರತೀಯ ಸಾಕ್ಷ್ಯಾಧಿನಿಯಮ. ಸೊ ನೋಡೋಣ ಕ್ವಶನ್ ಏನು ಹೇಳುತ್ತೆ. ಎ ಇಸ್ ಅಕ್ಯೂಸ್ಡ್ ಆಫ್ ಮರ್ಡರ್ ಆಫ್ ಬಿ ಬೈ ಬೀಟಿಂಗ್ ಹಿಮ್. ವಿಚ್ ಆಫ್ ದ ಫಾಲೋವಿಂಗ್ will not be considered a relevant fact forming a part of the same transaction as per Indian Evidence Act. ಸೊ ಆಪ್ಷನ್ಸ್ ನೋಡಿದ್ರೆ ಇದು ಸ್ವಲ್ಪ ಇಲ್ಲಿಸ್ಟ್ರೇಷನ್ಗಳ ಥರ ಕಾಣ್ತಾ ಇದೆ ಅಲ್ವಾ. ಯಾವ ಸೆಕ್ಷನ್ ಇದು,
ರಿಲೆವೆಂಟ್ ಫ್ಯಾಕ್ಟ್ ಫಾರ್ಮಿಂಗ್ ಪಾರ್ಟ್ ಆಫ್ ದಿ ಸೇಮ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ನಾವು ಕಾಣ್ತೇವೆ. ಇದಕ್ಕೆ ಇನ್ನೊಂದು ಕೂಡ ಹೆಸರೇನಿದೆ, ರೆಸ್ ಜೆಸ್ಟೆ ಅಂತ ಹೇಳಿ ಕರೀತಾರೆ. ಸೊ ನಾವು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ರೆಲೆವೆನ್ಸಿ ಹೇಳುವಂಥ ಒಂದು ಚಾಪ್ಟರ್ ಇದೆ ಆಯಿತಾ, ಆಫ್ ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಅಂತ ಹೇಳಿ. ಸೊ ಅದರಲ್ಲಿ ನೀವು ಫಸ್ಟೇ ಸೆಕ್ಷನ್ 6 ನೋಡಿದರೆ ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್ ಸೆಕ್ಷನ್ 6 ಕಾಣ್ತೇವೆ. ಸೊ ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ. ಸೊ ಅಲ್ಲಿ ಇದಿದೆಯಾ ನೋಡಿ, ಇಲಿಸ್ಟ್ರೇಷನ್ಗಳಿವೆಯಾ? ಆಫ್ಕೋರ್ಸ್ ಇದೆ. ಫಸ್ಟ್ ಇಲಿಸ್ಟ್ರೇಷನ್ ಇದೆ, ಎ ಈಸ್ ಅಕ್ಯೂಸ್ಡ್ ಆಫ್ ದಿ ಮರ್ಡರ್ ಆಫ್ ಬಿ ಬೈ ಬೀಟಿಂಗ್ ಹಿಮ್. ಹೊಡೆದಿದ್ದಾನೆ ಅಂತ ಹೊಡೆದು ಕೊಂದಿದ್ದಾನೆ ಅಂತ ಹೇಳುವಂಥ ಒಂದು ಚಾರ್ಜ್ ಇದೆ. ಸೊ ಆ ಎ ಮತ್ತು ಬಿ ಏನು ಹೇಳಿರ್ತಾರೆ ಅಥವಾ ಬೈ ಸ್ಟ್ಯಾಂಡರ್ಡ್ಸ್ ಏನು ಹೇಳಿರ್ತಾರೆ ಅದೆಲ್ಲ ರೆಲೆವೆಂಟ್ ಫ್ಯಾಕ್ಟ್ ಆಗುತ್ತೆ. ಸ್ವಲ್ಪ ಮೊದಲು ಹೇಳಿದ್ದು ಅದೆಲ್ಲ ಕೂಡ ರೆಲೆವೆಂಟ್ ಫ್ಯಾಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ವಾಟ್ ಎವರ್ ಸೆಡ್ ಬೈ ಎ ಆರ್ ಬಿ ಅಟ್ ದ ಟೈಮ್ ಆಫ್ ಬೀಟಿಂಗ್ ಇಟ್ ಇಸ್ ಅ ರೆಲೆವೆಂಟ್ ಫ್ಯಾಕ್ಟ್. ವಾಟ್ ಎವರ್ ಡನ್ ಬೈ ಬಿ, ಸೆಡ್ ಆರ್ ಡನ್ ಅಂತ ಇದೆ ನೋಡಿ ಇಲಿಸ್ಟ್ರೇಷನಲ್ಲಿ. ಇಲಿಸ್ಟ್ರೇಷನ್ ಎ ಅಲ್ಲೇ ಫಸ್ಟ್ ಒನ್ನೇ ಕೊಟ್ಟಿದ್ದಾರೆ, ಸೆಕ್ಷನ್ 6ನ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ವಾಟ್ ಎವರ್ ಸೆಡ್ ಆರ್ ಡನ್ ಅಟ್ ದ ಟೈಮ್ ಆಫ್ ಬೀಟಿಂಗ್ ಇದು ಕೂಡ ಆಗುತ್ತೆ. ಅಥವಾ ಬೈ ಸ್ಟ್ಯಾಂಡರ್ಸ್ ಏನು ಹೇಳಿರ್ತಾರೆ ಅದು ಕೂಡ ರಿಲೆವೆಂಟ್ ಫ್ಯಾಕ್ಟ್ ಆಗುತ್ತೆ. ಆದರೆ ವಾಟ್ ಎವರ್ ಸೆಡ್ ಬೈ ಎ ಆರ್ ಬಿ ಅ ಡೇ ಬಿಫೋರ್, ಮೊದಲು ಹೇಳಿದ್ದೇನಿದೆ ದ್ಯಾಟ್ ಮೇ ನಾಟ್ ಬಿ ರೆಲೆವೆಂಟ್, ಅದು ನಮ್ಮ ಇಲಿಸ್ಟ್ರೇಷನಲ್ಲಿ ಕೊಟ್ಟಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ವಿಚ್ ಈಸ್ ನಾಟ್ ಕನ್ಸಿಡರ್ಡ್ ಅ ರೆಲೆವೆಂಟ್ ಫ್ಯಾಕ್ಟ್ ಅಂತ ಇದೆ. ಸೊ ಡಿ ಇಸ್ ದಿ ಆನ್ಸರ್, ಡಿ ಆನ್ಸರ್ ಆಗತ್ತೆ. ಸೊ ಭಾರತೀಯ ಸಾಕ್ಷ್ಯ ಅಧಿನಿಯಮ ನಾವು ನೋಡಿದರೆ ಸೆಕ್ಷನ್ 6 ಏನಾಯಿತು, ಸೆಕ್ಷನ್ 4 ಆಯಿತು. ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ದಿಸ್ ಬಿಕೇಮ್ ಸೆಕ್ಷನ್ 4 ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮ. Next one, which of the following provisions of the Indian Evidence Act 1872 says that confession proved against a person to a police officer shall not be used against him? ಆಯಿತಾ. ಸೊ ಡೈರೆಕ್ಟ್ ಕೊಟ್ಟಿದ್ದಾರೆ, ನೀವು ಆ 4 ಸೆಕ್ಷನ್ಗಳನ್ನು ನೋಡಬೇಕು. ಸೆಕ್ಷನ್ 24, 25, 26, 27 ನೋಡ್ತಾ ಹೋಗಬೇಕು. ಸೊ ಸೆಕ್ಷನ್ 24 ನೋಡೋಣ ಏನು ಹೇಳುತ್ತೆ. ಜಸ್ಟ್ ಒಂದು ಇಂಡೆಕ್ಸಲ್ಲಿ ನೋಡಿದರೆ ಸೆಕ್ಷನ್ 24 ಫಸ್ಟ್ ಇಂಡೆಕ್ಸ್ ನೋಡ್ಕೊಳ್ಳೋಣ. ಸೆಕ್ಷನ್ 24 ಅಡ್ಮಿಷನ್ಸ್ ಚಾಪ್ಟರ್ಲಿ ಬರುತ್ತೆ. ಸೆಕ್ಷನ್ 24, 25 ಹೇಳುತ್ತೆ ಕನ್ಫೆಷನ್ ಟು ಪೊಲೀಸ್ ಆಫೀಸರ್ ನಾಟ್ ಟು ಬಿ ಪ್ರೂವ್ಡ್ ಅಂತ ಹೇಳಿ. ಸೊ ಅದೇ ಆ್ಯಕ್ಚುಲಿ ರೆಲೆವೆಂಟ್. ನಾವು ಅದನ್ನು ಆ್ಯಕ್ಚುಲಿ ಓದಿದ್ರು ಸಹ ಒಂದ್ಸಲ ವೆರಿಫೈ ಮಾಡ್ಕೊಳ್ಬೇಕು. ಬರೀ ಇಂಡೆಕ್ಸ್ ನೋಡಿಕೊಂಡು ನಾವು ಆನ್ಸರ್ ಮಾಡುವಂಥದ್ದಲ್ಲ, ಒಂದ್ಸಲ ಸೆಕ್ಷನ್ 25 ಓದಬೇಕು. ನೋ ಕನ್ಫೆಷನ್ ಮೇಡ್ ಟು ಅ ಪೊಲೀಸ್ ಆಫೀಸರ್ ಶಾಲ್ ಬಿ ಪ್ರೂವ್ಡ್ ಆ್ಯಸ್ ಅಗೇನ್ಸ್ಟ್ ಅ ಪರ್ಸನ್ ಅಕ್ಯೂಸ್ಡ್ ಆಫ್ ಎನಿ ಒಫೆನ್ಸ್ ಅಂತ ಇದೆ. ಹಾಗೆಯೇ ಅದೇ ಕರೆಕ್ಟ್ ಆನ್ಸರ್ ಆಯಿತಾ. 26, 27 ನಾವು ನೋಡ್ಬೋದು, ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಿರುವಂಥದ್ದು, ಅದ್ರ ಬಗ್ಗೆಲ್ಲ ಇರುವಂಥದ್ದು. ಸೊ ಇಲ್ಲಿ ರೆಲೆವೆಂಟ್ ಆನ್ಸರ್ ಯಾವುದು, ಸೆಕ್ಷನ್ 25 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇಸ್ ದಿ ರಿಲೆವೆಂಟ್ ಆನ್ಸರ್. ಹಾಗೆ ಆ 24, 25, 26, 27 ಎಲ್ಲ ಕ್ಲಬ್ ಮಾಡಿದ್ದಾರೆ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ. ಸೊ ಅದೇನಾಗುತ್ತೆ, ಸೆಕ್ಷನ್ 23 ಸಬ್ಸೆಕ್ಷನ್ 1 ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮ. ತುಂಬ ಬದಲಾವಣೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಲ್ಲೇ ಹತ್ತಿರದಲ್ಲೇ ಸೆಕ್ಷನ್ಗಳು ಕಾಣ್ತವೆ. ತುಂಬ ಸೆಕ್ಷನ್ಗಳ ಇದು ನಾವು ಕಾಣೋದಿಲ್ಲ, ವೇರಿಯೇಷನ್ ಕಾಣೋದಿಲ್ಲ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ 19th ಕ್ವಶನ್ ನೋಡೋಣ. ಅಂಡರ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರಾವಿಷನ್ಸ್ ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಮೇ ಅ ಡೈಯಿಂಗ್ ಡಿಕ್ಲರೇಷನ್ ಬಿ ಅಡ್ಮಿಟೆಡ್ ಆಸ್ ಎವಿಡೆನ್ಸ್? ಸೊ ಇಲ್ಲಿ ಕೊಟ್ಟಿರುವಂಥ ಯಾವ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಪ್ರಾವಿಷನ್ಸಲ್ಲಿ ಡೈಯಿಂಗ್ ಡಿಕ್ಲರೇಷನ್ನ ಎವಿಡೆನ್ಸ್ ಆಗಿ ತೊಗೊಳ್ಬೋದು ಅಂತ ಹೇಳಿ ನೋಡಿ. ಡೈಯಿಂಗ್ ಡಿಕ್ಲರೇಷನ್ ಹೇಳುವಂಥದ್ದನ್ನು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಡೆಫಿನೇಷನಲ್ಲಿ ಕೊಟ್ಟಿಲ್ಲ ಆಯಿತಾ. ಸೊ ಇದಕ್ಕೆ ನಿಮಗೆ ಸ್ವಲ್ಪ ಪ್ರಯರ್ ನಾಲೆಜ್ ಬೇಕಾಗಿರುತ್ತೆ. ಸೊ ಚಾಪ್ಟರ್ ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸಲ್ಲಿ ನೀವು ಸೆಕ್ಷನ್ 32 ಏನಿದೆ, ಸ್ಟೇಟ್ಮೆಂಟ್ ಬೈ ಪರ್ಸನ್ಸ್ ಹೂ ಕೆನಾಟ್ ಬಿ ಕಾಲ್ಡ್ ಆಸ್ ವಿಟ್ನೆಸ್ ಅಂತ ಹೇಳುವಂಥ ಒಂದು ಚಾಪ್ಟರ್ ಇದೆ. ಸೊ ಅಲ್ಲಿ ಸೆಕ್ಷನ್ 32 ಅಂತ ಬಂದಾಗ ಅದು ಸೆಕ್ಷನ್ 32 ಸಬ್ಸೆಕ್ಷನ್ 1 ವೆನ್ ಇಟ್ ರಿಲೇಟ್ಸ್ ಟು ಕಾಸ್ ಆಫ್ ಡೆತ್, ಒಬ್ಬ ಮರಣ ಸಮಯದ ಹೇಳಿಕೆಯನ್ನು ತನ್ನ ಮರಣದ ಬಗ್ಗೆ ಹೇಳಿರ್ತಾನಲ್ಲ ಅದು ಡೈಯಿಂಗ್ ಡಿಕ್ಲರೇಷನ್ ಅಂತ ಕರೆಸ್ಕೊಳ್ಳುತ್ತೆ. ಬಟ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬೇರೆಟಲ್ಲಿ ಹುಡುಕಿದ್ರೆ ಡೈಯಿಂಗ್ ಡಿಕ್ಲರೇಷನ್ ಅಂತ ಎಕ್ಸಾಕ್ಟ್ ಸೆಕ್ಷನ್ ಕಾಣೋದಿಲ್ಲ, ಅದ್ರದ್ದು ಇಂಟರ್ಪ್ರಿಟೇಷನ್ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಅದು ಕೊಟ್ಟಿರುವಂಥದ್ದು ಅಲ್ಲಿ ಸೆಕ್ಷನ್ 32 ಸಬ್ಸೆಕ್ಷನ್ 1 ಆ್ಯಕ್ಚುಲಿ ಡೈಯಿಂಗ್ ಡಿಕ್ಲರೇಷನ್ ಬಗ್ಗೆ ಹೇಳುವಂಥದ್ದು. ಸೊ ಅದು ನಾವು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ನಾವು ಕಂಪ್ಯಾರಿಟಿವ್ ಟೇಬಲ್ ಚೆಕ್ ಮಾಡಿದರೆ ಎಷ್ಟಾಗುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಸೆಕ್ಷನ್ 26(1) ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಬದಲಾವಣೆ ಆಗಿಲ್ಲ, ಸೇಮ್ ಇದೆ, ಸೆಕ್ಷನ್ ನಂಬರ್ ಮಾತ್ರ ಚೇಂಜ್ ಆಗಿದೆ. ಸೊ ಅಂಥ ಚೇಂಜ್, ಅಂಥ ಇಂಪಾರ್ಟೆಂಟ್ ಬದಲಾವಣೆ ಅಂದರೆ ಐ ವಿಲ್ ಬಿ ಮೆನ್ಷನಿಂಗ್, ನಾನು ಹೇಳಿರ್ತಾನೆ. ಜಸ್ಟ್ ಒಂದು ಸೆಕ್ಷನ್ ನಂಬರ್ ಚೇಂಜ್ ಆಗಿದೆ. ಸೊ ಇದು ಎಷ್ಟನೇ ಕ್ವಶನ್ನು, 19th ಕ್ವಶನ್ನು.
ನಾವು ಏನು ಡಿಸ್ಕಷನ್ ಮಾಡಿದ್ದೇವೆ. ದಿಸ್ ಇಸ್ ದ 19th ಕ್ವಶನ್. ಇನ್ನು ನೆಕ್ಸ್ಟ್ 20th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪರ್ಟನಿಂಗ್ ಟು ಪ್ರೂಫ್ ಆಫ್ ಕಂಟೆಂಟ್ಸ್ ಆಫ್ ದಿ ಡಾಕ್ಯುಮೆಂಟ್ಸ್. ಕಂಟೆಂಟ್ಸ್ ಆಫ್ ದಿ ಡಾಕ್ಯುಮೆಂಟ್ಸ್ಗಳ ಸಂಬಂಧಪಟ್ಟ ಹಾಗೆ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಅಂತ ಹೇಳಿ ನಾವು ನೋಡಬೇಕು. ಆಪ್ಷನ್ಸ್ಗಳ ಒಂದ್ಸಲ ನೋಡ್ಕೊಳ್ಳೋಣ. ಸೇಮ್ ಅದೇ ಕೊಟ್ಟಿದ್ದಾರೆ, ಪ್ರೈಮರಿನ ಸೆಕೆಂಡ್ರಿನ ಅಂತ ಹೇಳುವಂಥದ್ದು. ಸ್ವಲ್ಪ ಅದಲು ಬದಲಾಗಿದೆ ಅಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚಾಪ್ಟರ್ನ ನೋಡಿದರೆ ಆನ್ ಪ್ರೂಫ್ ಅಂತ ಹೇಳುವಂಥದ್ದು ಒಂದು ಸಪ್ರೇಟ್ ಪಾರ್ಟ್ ಇದೆ ಆಯಿತಾ, ಸೆಕ್ಷನ್ 56 ಇಂದ ಹೇಳುವಂಥದ್ದು ಅದು. ಸೊ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತ ಬಂದಾಗ ಚಾಪ್ಟರ್ 5ರಲ್ಲಿ ಸೆಕ್ಷನ್ 61 ನೋಡಿ, ಪ್ರೂಫ್ ಆಫ್ ಕಂಟೆಂಟ್ಸ್ ಆಫ್ ದಿ ಡಾಕ್ಯುಮೆಂಟ್ಸ್ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಒಂದ್ಸಲ ಚೆಕ್ ಮಾಡಿ ನೋಡೋಣ ಏನು ಹೇಳುತ್ತೆ ಅಂತ ಹೇಳಿ. ಲೆಟ್ಸ್ ಚೆಕ್ ದೆಮ್. ಸೆಕ್ಷನ್ 53 ಅಲ್ವಾ, ಸಾರಿ ಸೆಕ್ಷನ್ 61 ಪೇಜ್ ನಂಬರ್ 53. ಸೊ ಸೆಕ್ಷನ್ 61 ಏನು ಹೇಳುತ್ತೆ, ಪ್ರೂಫ್ ಆಫ್ ಕಂಟೆಂಟ್ಸ್ ಆಫ್ ದಿ ಡಾಕ್ಯುಮೆಂಟ್ಸ್. ದ ಕಂಟೆಂಟ್ಸ್ ಆಫ್ ದಿ ಡಾಕ್ಯುಮೆಂಟ್ಸ್ ಮೇ ಬಿ ಪ್ರೂವ್ಡ್ ಈದರ್ ಬೈ ಪ್ರೈಮರಿ ಆರ್ ಬೈ ಸೆಕೆಂಡ್ರಿ ಎವಿಡೆನ್ಸ್. ಒಂದು ಪ್ರೈಮರಿ ಎವಿಡೆನ್ಸ್ ಮುಖಾಂತರ ಪ್ರೂವ್ ಮಾಡ್ಬೋದು ಅಥವಾ ಸೆಕೆಂಡ್ರಿ ಎವಿಡೆನ್ಸ್ ಮುಖಾಂತರ ಪ್ರೂವ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಿದ್ರೆ ಆಪ್ಷನ್ಸ್ ಏನಿದೆ? ಸೊ ಕಂಟೆಂಟ್ಸ್ ಆಫ್ ದಿ ಡಾಕ್ಯುಮೆಂಟ್ ಶಾಲ್ ಬಿ ಪ್ರೂವ್ಡ್ ಬೈ ಪ್ರೈಮರಿ ಎವಿಡೆನ್ಸ್, ಇಟ್ ಮೇ ಬಿ ಪ್ರೂವ್ಡ್ ಬೈ ಸೆಕೆಂಡ್ರಿ ಎವಿಡೆನ್ಸ್. ಕರೆಕ್ಟ್, ಬಟ್ ಪೂರ್ತಿ ಕರೆಕ್ಟ್ ಅಲ್ಲ. ಇಲ್ಲಿ ಇಟ್ ಶಾಲ್ ಬಿ ಪ್ರೂವ್ಡ್ ಬೈ ಬೋತ್ ಆ್ಯಂಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಪ್ರೈಮರಿನೂ ಕೊಡಬೇಕು ಸೆಕೆಂಡ್ರಿನೂ ಕೊಡಬೇಕು ಅಂತ ಹೇಳುವಂಥದ್ದು. ಬಟ್ ಎಕ್ಸಾಕ್ಟ್ ಸೆಕ್ಷನ್ 61 ಏನು ಹೇಳುತ್ತೆ ಕಂಟೆಂಟ್ಸ್ ಆಫ್ ದಿ ಡಾಕ್ಯುಮೆಂಟ್ಸ್ ಬಗ್ಗೆ? ಇಟ್ ಈಸ್ ನಥಿಂಗ್ ಬಟ್ ಇಟ್ ಮೇ ಬಿ ಪ್ರೂವ್ಡ್ ಈದರ್ ಬೈ ಪ್ರೈಮರಿ ಆರ್ ಬೈ ಸೆಕೆಂಡ್ರಿ ಎವಿಡೆನ್ಸ್. ಸೊ ಕ್ವಶನ್ ಒಂದ್ಸಲ ನೋಡ್ಕೊಳ್ಳಿ, ಇಲ್ಲಿ ವಿಚ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಯಾವುದು ಕರೆಕ್ಟ್ ಅಂತ? ದ್ಯಾಟ್ಸ್ ವೈ ಡಿ ಇಸ್ ದಿ ಆನ್ಸರ್ ಆ್ಯಸ್ ಪರ್ ಸೆಕ್ಷನ್ 61 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಅದೇ ನಮ್ಮ ಇದಕ್ಕೆ ಬಂದಾಗ ಸೆಕ್ಷನ್ 56 ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಸೆಕ್ಷನ್ 56 ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ 21st ಕ್ವಶನ್ ಏನು ಹೇಳುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಆಸ್ ಪರ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಆಫ್ 1872. ಸೊ ಇಲ್ಲಿ ಕ್ವಶನ್ ಏನೂ ಇಲ್ಲ, ಆ್ಯಕ್ಚುಲಿ ಇಲ್ಲೇ ಇರುವಂಥದ್ದು. ಯಾವುದ್ರ ಮೇಲೆ ಕೇಳಿದ್ದಾರೆ? ಲೀಡಿಂಗ್ ಕ್ವಶನ್ಸ್ ಬಗ್ಗೆ ಕೇಳಿದ್ದಾರೆ ಅಲ್ವಾ. ಸೊ ಲೀಡಿಂಗ್ ಕ್ವಶನ್ ಬಗ್ಗೆ ಎಲ್ಲಿದೆ ನಮಗೆ ರೆಫರೆನ್ಸ್? ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ, ಚಾಪ್ಟರ್ 10. ಅಲ್ಲಿ ಸೆಕ್ಷನ್ 141 ನೋಡಿ ಲೀಡಿಂಗ್ ಕ್ವಶನ್ ಅಂತ ಹೇಳಿದೆ. ಸೊ ಲೆಟ್ಸ್ ಸಿ 141 ಹೇಳುತ್ತಾ ಏನು ಹೇಳುತ್ತೆ ನೋಡೋಣ. ವೆ 141 ಲೀಡಿಂಗ್ ಕ್ವಶನ್ ಡೆಫಿನಿಷನ್ನು ಆಯಿತಾ. 142 ನೆಕ್ಸ್ಟ್ ಏನು ಹೇಳುತ್ತೆ, ವೆನ್ ದೇ ಮಸ್ಟ್ ನಾಟ್ ಬಿ ಆಸ್ಡ್ ಅಂತ ಹೇಳಿ ಕೇಳ್ತಾರೆ. 143 ವೆನ್ ದೇ ಮೇ ಬಿ ಆಸ್ಡ್. ಸೊ ಎಲ್ಲಾದರೂ ಕ್ರಾಸ್ ಎಕ್ಸಾಮಿನೇಷನ್ ಕಾಣುತ್ತಾ ನೋಡಿ, ಯಾಕಂದರೆ ಕ್ರಾಸ್ ಎಕ್ಸಾಮಿನೇಷನ್ ಅದ್ರ ಬಗ್ಗೆ ಇರುವಂಥದ್ದು. ಸೊ 143 ಏನು ಹೇಳುತ್ತೆ, ಲೀಡಿಂಗ್ ಕ್ವಶನ್ಸ್ ಮೇ ಬಿ ಆಸ್ಡ್ ಇನ್ ಕ್ರಾಸ್ ಎಕ್ಸಾಮಿನೇಷನ್. ಕ್ರಾಸ್ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಅಂತ ಇದೆ. ರೀ ಎಕ್ಸಾಮಿನೇಷನಲ್ಲಿ ಚೀಫ್ ಎಕ್ಸಾಮಿನೇಷನೆಲ್ಲ ಕೇಳಲಿಕ್ಕಿಲ್ಲ ಆಯಿತಾ. ಸೊ ಆನ್ಸರ್ ಏನಾಗುತ್ತೆ, ಇಟ್ ಮೇ ಬಿ asked in cross examination. So section 143 Indian Evidence Act ಅಲ್ಲಿ ಬರುತ್ತೆ. They may be asked in cross examination. ಹಾಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಯಾವ ಸೆಕ್ಷನ್ ಬಂತದು? 143 ಅಂತ ಬಂದರೆ 146(4) ಅಲ್ಲಿ ನಾವು ಕಾಣ್ತೇವೆ. ಸೊ ಲೀಡಿಂಗ್ ಕ್ವಶನ್ಸ್ಗೆ ಸಂಬಂಧಪಟ್ಟ ಎಲ್ಲ ಇದನ್ನು ಒಟ್ಟಿಗೆಲ್ಲ ಹಾಕಿದ್ದಾರೆ. ಸೊ 146, 1, 2, 3, 4 ಎಲ್ಲ ಲೀಡಿಂಗ್ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ. ಸೊ ಅದಕ್ಕೋಸ್ಕರ ದಿಸ್ ಕರೆಸ್ಪಾಂಡ್ಸ್ ಟು 146(4) ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮ. ನೆಕ್ಸ್ಟ್ ಒನ್ 22nd ಕ್ವಶನ್. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಕೇಸಸ್ ಡಿಡ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕ್ಲಾರಿಫೈ ದ ಅಡ್ಮಿಸಿಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಆ್ಯಸ್ ಎವಿಡೆನ್ಸ್? ಇದು ವೆರಿ ಡೈರೆಕ್ಟ್ ಕ್ವಶನ್ನು. ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು ಕೇಸ್ ಲಾ ಬೇಸ್ಡ್ ಕ್ವಶನ್. ಎಲೆಕ್ಟ್ರಾನಿಕ್ ಎವಿಡೆನ್ಸ್ನ ಅಡ್ಮಿಸಿಬಿಲಿಟಿ ಯಾವ ರೀತಿಯಲ್ಲಿ ಯಾವ ಕೇಸಲ್ಲಿ ಅದನ್ನು ರೆಕಗ್ನೈಸ್ ಮಾಡಿದರು ಅಂತ ಹೇಳುವಂಥದ್ದು. ಸೊ ಅದು ಎ ಅನ್ವರ್ PV ವರ್ಸಸ್ PK ಬಶೀರ್ ಹೇಳುವಂಥ ವೆರಿ ಫೇಮಸ್ ಇದು. ಸೊ ನೀವು ಜಸ್ಟ್ ಲ್ಯಾಂಡ್ಮಾರ್ಕ್ ಜಡ್ಮೆಂಟ್ಸ್ಗಳನ್ನ ನೆನಪು ಮಾಡಿ ಇಟ್ಕೊಳ್ಬೇಕು ಅಷ್ಟೇ. ಇದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ನ ಯಾವ ರೀತಿ ತೊಗೊಳ್ಬೋದು ಅಂತ ಹೇಳುವಂಥದ್ದು ಈ ಕೇಸಲ್ಲಿ ಹೇಳಿದರು. ನೆಕ್ಸ್ಟ್ 23rd ಕ್ವಶನ್ನು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಲೈಟ್ ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್? ಓಕೆ, ಸೊ ಆಪ್ಷನ್ಸ್ಗಳನ್ನು ನಾವು ನೋಡಿದರೆ ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂದರೆ ಕನ್ಫೆಷನ್ ಬಗ್ಗೆ ಇದೆ, ಅಡ್ಮಿಷನ್ ಬಗ್ಗೆ ಇದೆ ಅಲ್ವಾ.
ಸೊ ಒಂದು ಕಡೆ ಏನು ಹೇಳ್ತಾರೆ ಅಂದರೆ, ಒಂದು ಸೆಕ್ಷನ್ ಇದೆ ಅಡ್ಮಿಷನ್ಸ್ ಬಗ್ಗೆ, ನೀವು ಇಂಡೆಕ್ಸನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಇಂಡೆಕ್ಸಲ್ಲಿ ಸೆಕ್ಷನ್ 31 ಹೇಳುತ್ತೆ ಅಡ್ಮಿಷನ್ಸ್ ನಾಟ್ ಕನ್ಕ್ಲೂಸಿವ್ ಪ್ರೂಫ್ ಬಟ್ ಮೇ ಎಸ್ಟಾಪ್ ಅಂತ ಇದೆ. ಅಡ್ಮಿಷನ್ಸು ಕನ್ಕ್ಲೂಸಿವ್ ಪ್ರೂಫ್ ಆಗಿ ವರ್ಕ್ ಆಗೋದಿಲ್ಲ, ಬಟ್ ಎಸ್ಟಾಪಲನ್ನಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ಈ ರೀತಿ ಬಂದಾಗ ಕನ್ಫೆಷನ್ ಆಲ್ವೇಸ್ ಗೋಸ್ ಅಗೇನ್ಸ್ಟ್ ದ ಪರ್ಸನ್ ಮೇಕಿಂಗ್ ಇಟ್. ಇದು ಕರೆಕ್ಟ್ ಅಲ್ವಾ? ಇದು ನಮ್ಮ ಜನರಲ್ ಪ್ರಿನ್ಸಿಪಲ್ಲು, ಯಾವ ಸೆಕ್ಷನ್ ಅಂತ ಅಲ್ಲ. ಹಾಗೆ ಕನ್ಫೆಷನ್ ಇಸ್ ಅ ಸ್ಟೇಟ್ಮೆಂಟ್ ರಿಟರ್ನ್ ಆರ್ ಓರಲ್ ವಿಚ್ ಇಸ್ ಅ ಡೈರೆಕ್ಟ್ ಅಡ್ಮಿಷನ್ ಆಫ್ ಗಿಲ್ಟ್. ಕನ್ಫೆಷನು ಕೂಡ ಒಂದು ಅಡ್ಮಿಷನ್ನೇ, ಬಟ್ ಅದು ತನ್ನ ತಪ್ಪನ್ನು ಒಪ್ಕೊಳ್ಳುವಂಥ ಒಂದು ಅಡ್ಮಿಷನ್ ಅಂತ ಹೇಳಿ. ಸೊ ಇದು ಕೂಡ ಈಗ ಅಡ್ಮಿಷನ್ ಹೇಳುವಂಥದ್ದು ಸಿವಿಲ್ ಕ್ರಿಮಿನಲ್ ಯಾವುದೇ ರೀತಿ ಆಗ್ಬೋದು. ಈಗ ಉದಾಹರಣೆಗೆ ನೀವು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯಾ, ಹೌದು ಅದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಒಪ್ಕೊಳ್ಳುವಂಥದ್ದು, ಅದರಲ್ಲಿ ತಪ್ಪು ಒಪ್ಕೊಳ್ಳುವಂಥದ್ದು ಏನಿಲ್ಲ. ಆದರೆ ಕನ್ಫೆಷನ್ ಅಂದರೆ ನೀವು ಕೊಲೆ ಮಾಡಿದ್ದೀರಾ, ಹೌದು ನಾನು ಕೊಲೆ ಮಾಡಿದ್ದೇನೆ ಹೇಳುವಂಥದ್ದು ಏನಿದೆ, ಅದು ಕನ್ಫೆಷನ್. ಸೊ ಕನ್ಫೆಷನು ಕೂಡ ಅಡ್ಮಿಷನ್ನೇ, ಆಯಿತಾ? ಬಟ್ ಅಡ್ಮಿಷನ್ ಇಸ್ ಅ ವೆರಿ ವಾಸ್ಟ್ ಕಾನ್ಸೆಪ್ಟ್, ಕನ್ಫೆಷನು ಅದರಲ್ಲಿ ಒಂದು ಸಣ್ಣ ಕಾನ್ಸೆಪ್ಟ್. ಸೊ ಇದೆರಡು ಕರೆಕ್ಟ್. ಅಡ್ಮಿಷನ್ಸು ಇಟ್ ವರ್ಕ್ಸ್ ಆಸ್ ಎಸ್ಟಾಪಲ್ ಹೇಳುವಂಥದ್ದು ಕರೆಕ್ಟ್ ಆಸ್ ಪರ್ ಸೆಕ್ಷನ್ 31, ಬಟ್ ದೇ ಆರ್ ನಾಟ್ ಕನ್ಕ್ಲೂಸಿವ್, ಆಯಿತಾ? ಅಡ್ಮಿಷನ್ಸ್ ಕನ್ಕ್ಲೂಸಿವ್ ಪ್ರೂಫ್ ಆಗೋದಿಲ್ಲ, ದೇ ಆಪ್ರೇಟ್ ಓನ್ಲಿ ಆಸ್ ಎಸ್ಟಾಪಲ್. ಸೊ ದಿಸ್ ಇಸ್ ದಿ ರಾಂಗ್ ಆನ್ಸರ್ ಆ್ಯಕ್ಚುಲಿ. ಸೊ ಇದ್ರ ಪ್ರಕಾರ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಬಿ ಇಸ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೆಕ್ಷನ್ 31 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಅದೇ ಸೆಕ್ಷನ್ 25 ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮ ಆಗುತ್ತೆ. ಸೆಕ್ಷನ್ 25 ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಸೊ ಇಲ್ಲಿ ನಾವು ಒಬ್ಸರ್ವ್ ಮಾಡುವಾಗೆ ಕೆಲವೊಂದು ಆಪ್ಷನ್ಸ್ಗಳು ಬೇರೆ ಆ್ಯಕ್ಟ್ ಮೇಲೆ ಕೊಟ್ಟಿರ್ತಾರೆ, ಕೆಲವೊಂದು ನಮ್ಮ ಪ್ರಿನ್ಸಿಪಲ್ ಗೊತ್ತಿರಬೇಕು ಅಲ್ವಾ? ಸೊ ಬೇರೆ ಆ್ಯಕ್ಟ್ನ ಒಂದು ಸಪೋಸ್ ಒಂದು ಎಕ್ಸಾಕ್ಟ್ಲಿ ನಮಗೆ ಅದು ಹೇಳ್ತಾ ಇದೆ ಇದು ಅಲ್ಲ ಅಂತ ಹೇಳಿದರೆ, ಈಗ ನಮ್ಗೆ ಹೇಳಿದೆ ಸೆಕ್ಷನ್ 31 ಇಟ್ ಡಸ್ ನಾಟ್ ಆ್ಯಕ್ಟ್ ಆಸ್ ಕನ್ಕ್ಲೂಸಿವ್ ಪ್ರೂಫ್ ಅಂತ ಹೇಳಿ. ಒಂದು ವೇಳೆ ನಮಗೆ ಇದರದ್ದು ಗೊತ್ತಿಲ್ಲ, ಕನ್ಫೆಷನ್ ಬಗ್ಗೆ ನಮಗೆ ಅಷ್ಟು ಕ್ಲಾರಿಟಿ ಇಲ್ಲ, ಆದರೂ ಇದು ಅಲ್ಲ ಅಂತ ಗೊತ್ತಾದಾಗ ವಿ ಕ್ಯಾನ್ ಚೂಸ್ ದಿಸ್ ಆನ್ಸರ್. Next question, 24th question. Which of the following sections of the Indian Evidence Act 1872 is an exception to the hearsay rule? Hearsay rule ಗೆ ಯಾವುದು ಎಕ್ಸೆಪ್ಷನ್ ಅಂತ ಹೇಳಿ. ಸೊ ಹಿಯರ್ಸೇ ರೂಲ್ ಅಂದರೆ ಏನು? ನಾರ್ಮಲಿ ಡೈರೆಕ್ಟ್ ಎವಿಡೆನ್ಸ್ ಈಸ್ ಎಕ್ಸೆಪ್ಟೇಬಲ್ ಅಲ್ವಾ? ನಾನು ನೋಡಿರುವಂಥದ್ದು, ನಾನು ಕೇಳಿರುವಂಥ ಎವಿಡೆನ್ಸ್ ಅಡ್ಮಿಸಿಬಲ್ಲು, ದಟ್ ಈಸ್ ಡೈರೆಕ್ಟ್ ಎವಿಡೆನ್ಸು, ಮತ್ತು ಅದೇ ಬೆಸ್ಟ್ ಎವಿಡೆನ್ಸ್. ಆ ಎವಿಡೆನ್ಸನ್ನು ನೀವು ನೀಡಬೇಕು. ಆದರೆ ಕೆಲವೊಂದು ಏನಾಗುತ್ತೆ, ಇವ್ರು ಯಾರೋ ಹೇಳಿದ್ದಾರೆ ಅಂತ, ಇವ್ರು ಯಾರೋ ನೋಡಿದ್ದಾರೆ, ಇವರು ಕೊಲೆನ ನೋಡಿದ್ದಾರೆ ಅಂತ ಹೇಳಿ ನನ್ನ ಹತ್ರ ಬಂದು ಯಾರೋ ಒಬ್ಬರು ಬಂದು ಹೇಳ್ತಾರೆ. ಅದನ್ನು ನಾನು ಕೇಳಿದರೆ, ನಾನು ಕೋರ್ಟಿಗೆ ಬಂದು ಹೇಳಿದರೆ ಅದು ಹಿಯರ್ಸೆ ಎವಿಡೆನ್ಸ್ ಅಲ್ವಾ? ಆ್ಯಕ್ಚುಲಿ ಈ ವ್ಯಕ್ತಿ ಬಂದು ಹೇಳಿದರೆ ಅದು ಡೈರೆಕ್ಟ್ ಎವಿಡೆನ್ಸ್ ಆಗಿತ್ತು. ಬಟ್ ಇವನು ಹಾಗೆ ನೋಡಿದ್ದಾನೆ, ಕೊಲೆ ನೋಡಿದ್ದಾನೆ, ಅಥವಾ ಕಿರ್ಚೋದು ಕೇಳಿದ್ದಾನೆ ಅಂತ ಹೇಳಿ ಬಂದು ನನ್ನ ಹತ್ರ ಹೇಳಿದ್ದನ್ನು ನಾನು ಕೋರ್ಟಿಗೆ ಹೋಗಿ ಹೇಳೋದು, ದ್ಯಾಟ್ ಈಸ್ ಹಿಯರ್ಸೆ ಎವಿಡೆನ್ಸ್. ಸೊ ಈ ಹಿಯರ್ಸೆ ಎವಿಡೆನ್ಸು ಇಟ್ಸ್ ನಾಟ್ ಅಕ್ಸೆಪ್ಟೇಬಲ್. ಆದರೆ ಕೆಲವೊಂದು ಎಕ್ಸೆಪ್ಷನ್ಸ್ಗಳಿವೆ, ಅದು ಯಾವುದು ಎಕ್ಸೆಪ್ಷನ್ಗಳಂತ ಹೇಳಿ ಕೇಳ್ತಿದ್ದಾರೆ. ಸೊ ಇದಕ್ಕೂ ನಮಗೆ ಎಕ್ಸೆಪ್ಷನ್ಗಳು ಗೊತ್ತಿರಬೇಕು, ಕೆಲವೊಂದು ಪ್ರಿನ್ಸಿಪಲ್ ಗೊತ್ತಿರಬೇಕು. ಸೊ ಡೈಯಿಂಗ್ ಡಿಕ್ಲರೇಷನ್ ಒಂದು ಸೆಕ್ಷನ್ 32(1) ಆವಾಗ ನಾನು ಹೇಳ್ದಲ್ಲ, ದಿಸ್ ಸ್ಪೀಕ್ಸ್ ರಿಗಾರ್ಡಿಂಗ್ ಡೈಯಿಂಗ್ ಡಿಕ್ಲರೇಷನ್. ಸೊ ಡೈಯಿಂಗ್ ಡಿಕ್ಲರೇಷನ್ ಅಂದರೆ ಯಾರು ಮರಣ ಕಾಲದಲ್ಲಿರುವಂಥ ವ್ಯಕ್ತಿ ತನ್ನ ಮರಣದ ಬಗ್ಗೆ ಹೇಳಿಕೆಯನ್ನು ನೀಡಿರ್ತಾನೆ, ಅವನು ಈ ರೀತಿ ಹೇಳಿದ್ದಾನೆ ಅಂತ ಹೇಳಿ ನಾವು ಹೋಗಿ ಎವಿಡೆನ್ಸ್ ನೀಡುವಂಥದ್ದು. ಆ ವ್ಯಕ್ತಿನೇ ಖುದ್ದಾಗಿ ಬಂದು ಎವಿಡೆನ್ಸ್ ಕೊಡೋದಿಲ್ಲ ಅಲ್ವಾ? ಸೊ ಅದು ಹಿಯರ್ಸೆ ರೂಲಿಗೆ ಎಕ್ಸೆಪ್ಷನ್ನು, ಬಟ್ ಸ್ಟಿಲ್ ಇಟ್ ಈಸ್ ವ್ಯಾಲಿಡ್, ಅದು ವ್ಯಾಲಿಡ್ ಅಂತ ಹೇಳಿ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಸೆಕ್ಷನ್ 32(1) ಇಸ್ ದಿ ಆನ್ಸರ್. ಸೊ ನಾವು ಪ್ರೀವಿಯಸ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ನೋಡಿರೋ ಪ್ರಕಾರ ಅದು ಸೆಕ್ಷನ್ 26(1) ಆಫ್ ಭಾರತೀಯ ಸಾಕ್ಷ್ಯ ಅಧಿನಿಯಮ ಕೂಡ ಆಗುತ್ತೆ. ಸೊ ಡೈಯಿಂಗ್ ಡಿಕ್ಲರೇಷನ್ ಹೇಳುವಂಥ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೊಂದು ಲಾಸ್ಟ್ ಕ್ವಶನ್ನು ಸೆಕ್ಷನ್ 25 ಅಂತ ಬಂದಾಗ, ಇವತ್ತಿನ ಈ ಒಂದು ಏನು ಪಾರ್ಟ್ ಇದೆ, ಸೊ ಇಟ್ ವಾಸ್ ಅ ವೆರಿ ಲೆಂದಿ ವಿಡಿಯೋ. ಕಂಟಿನ್ಯೂಸ್ ಆಗಿ ನಾವು ಇದನ್ನು ವಿ ಹ್ಯಾವ್ ಬೀನ್ ಓವರ್ 1 ತಾಸಾಯಿತು ಅಲ್ವಾ? ಸೊ 25 ಕ್ವಶನ್ಸ್ ಇಟ್ಸ್ ಅ ಸಫಿಷಿಯಂಟ್ ಒನ್. ನೀವು ಅರ್ಥ ಮಾಡ್ಕೊಳ್ಳೋರು ಕಲ್ತ್ಕೊಳ್ಳೋರು ಅಂತ ಆದರೆ ಇದೇ ನಿಮಗೆ ಒಂದು ಕರೆಕ್ಟಾಗಿ ಅರ್ಥ ಆಗುತ್ತೆ ಯಾವ ರೀತಿಯಲ್ಲಿ ನಾನು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಹೋಗಬೇಕಂತ ಹೇಳಿ. ಸೊ ಲಾಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ರೆಕಗ್ನೈಸ್ಡ್ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಅಂಡರ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್? ಸೊ ಆಲ್ಟರ್ನೇಟ್ ADR ಅಂತ ಹೇಳಿ ನೋಡುವಂಥದ್ದು. CPC ಇದು ಒಂದು ನೋಡೋಣ, ಒಂದು ಕ್ವಶನ್ನು ಸಮ್ವೇರ್. ಸೊ CPCಗೆ ಸಂಬಂಧಪಟ್ಟ ಹಾಗೆ ADR ಅಂತ ಹೇಳಿ ನಾವು ನೋಡ್ತೇವಲ್ಲ, ಅದರಲ್ಲಿ ಸೆಕ್ಷನ್ 89 ಅಂತ ಇದೆ, ಸ್ಪೆಷಲ್ ಪ್ರೊಸೀಡಿಂಗ್ಸ್ ಅಂತ ಹೇಳುವಂಥದ್ರಲ್ಲಿ ಬರುತ್ತೆ. ಡೈರೆಕ್ಟಾಗಿ
ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತೆಲ್ಲ ಕೊಟ್ಟಿಲ್ಲ, ಬಟ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಔಟ್ಸೈಡ್ ದಿ ಕೋರ್ಟ್ ಅಂತ ಕೊಟ್ಟಿದ್ದಾರೆ ಸೆಕ್ಷನ್ 89 CPCದು. ಸೊ ಅದರಲ್ಲಿ ನಾವು ನೋಡಿದರೆ ಅಲ್ಲಿ ಏನೇನು ಹೇಳ್ತಾರೆ, ಯಾವುದ್ಯಾವುದು ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ಸ್ ಕೋರ್ಟ್ನ ಬಿಟ್ಟು ಬೇರೆ ಎಲ್ಲಿ ಅವರ ಡಿಸ್ಪ್ಯೂಟನ್ನು ರೆಸಾಲ್ವ್ ಮಾಡ್ಬೋದು ಅಂತ ಹೇಳುವಂಥದ್ದು, ಆರ್ಬಿಟ್ರೇಷನ್ನು, ಕನ್ಸಿಲೇಷನ್ನು, ಜುಡಿಷಿಯಲ್ ಸೆಟಲ್ಮೆಂಟ್ ಥ್ರೂ ಲೋಕ್ ಅದಾಲತ್ ಮತ್ತು ಮೀಡಿಯೇಷನ್, ಈ 4 ವಿಷಯಗಳನ್ನ ಹೇಳಿದ್ದಾರೆ. ಬಟ್ ನೆಗೋಸಿಯೇಷನ್ ಅಂತ ಹೇಳಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನೆಗೋಸಿಯೇಷನ್ ಈಸ್ ನಾಟ್ ಅ ರೆಕಗ್ನೈಸ್ಡ್ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್. ವೆರಿ ಸಿಂಪಲ್, ಸೆಕ್ಷನ್ 89 ನಾವು ಕಾಣ್ತೇವೆ. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ನಮ್ಮ 25 ಕ್ವಶನ್ಸ್ಗಳ ಒಂದು ಸರಣಿ. ಇನ್ನು ನೆಕ್ಸ್ಟ್ ಪಾರ್ಟ್ 2 ಅದರ್ 25 ಕ್ವಶನ್ಸನ್ನು ಕೂಡ ಡಿಸ್ಕಷನ್ ಮಾಡ್ತೇನೆ. ಸೊ ಹಾಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆನ್ಲೈನ್ ಕೋರ್ಸ್, ಸೊ ನೀವು ಗೂಗಲಲ್ಲಿ www.abhinalegal.in ಅಂತ ಹೇಳಿ ಕ್ಲಿಕ್ ಮಾಡಿದರೆ ಆವಾಗಲೂ ಕೂಡ ವಿಲ್ ಫೈಂಡ್ ಇಟ್. ಆಯಿತಾ, ನಮ್ಮ ವೆಬ್ಸೈಟನ್ನು ನೀವು ಕಾಣ್ಬೋದು, ಇಲ್ಲಿ ಕಾಣುವಂಥದ್ದು. ಅಥವಾ ಗೂಗಲ್ ಪ್ಲೇಸ್ಟೋರಲ್ಲಿ ಅಭಿಜ್ಞಾ ಲಾ ಸೀರೀಸ್ ಅಂತ ಹೇಳಿ ಡೌನ್ಲೋಡ್ ಮಾಡಿಕೊಂಡ್ರೂ ಸಿಗುತ್ತೆ. ಇಲ್ಲಿ ಕೋರ್ಸಸ್ ಅಂತ ಇದೆ, ಈ ಕೋರ್ಸಸ್ ಅಂತ ಹೇಳುವಂಥ ಇದರಲ್ಲಿ ಯು ವಿಲ್ ಫೈಂಡ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಅಂತ ಹೇಳಿ. ಸೊ ಆ್ಯಕ್ಚುಲಿ 5000 ಇದೆ, ಬಟ್ ಸ್ಟಿಲ್ ಯು ಆರ್ ಹ್ಯಾವಿಂಗ್ 30% ಎಕ್ಸ್ಟ್ರಾ ಡಿಸ್ಕೌಂಟ್ ಇದೆ. ಸೊ ಟೋಟಲ್ ಇಟ್ ವುಡ್ ಬಿ ಸಮಥಿಂಗ್ 3000. ಈ ಕೂಪನ್ ಕೋಡನ್ನು ನೀವು ಅಪ್ಲೈ ಮಾಡಿದರೆ 3600 ಅಪ್ಲೈ ಆಗುತ್ತೆ. ಓಕೆ, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ಜಾಯಿನ್ ಆಗ್ಬೋದು. ನವರಾತ್ರಿ, ದಿಸ್ ಇಸ್ ದ ಟೈಮ್ ಟಿಲ್ 12th October ಯು ಆರ್ ಹ್ಯಾವಿಂಗ್ ದ ಟೈಮ್ ಟು ಎನ್ರೋಲ್ ಇನ್ ಟು ದಿಸ್. ಸೊ ಇದರಲ್ಲಿ ನಿಮಗೆ ಕಂಟೆಂಟ್ ನೋಡ್ಬೋದು ಅಥವಾ ಚೆಕ್ ಮಾಡಿ ನೋಡ್ಬೋದು. ಇನ್ನೂ ಕೂಡ ಹಲವಾರು ವೀಡಿಯೋಸ್ಗಳು, ಸಾಕಷ್ಟು ವೀಡಿಯೋಸ್ಗಳು ಅಪ್ಲೋಡ್ ಆಗಲಿಕ್ಕಿವೆ, ಬಟ್ ಎಲ್ಲ ಇಂಪಾರ್ಟೆಂಟ್ ಚೇಂಜಸ್ಗಳು ಅಥವಾ ಅದನ್ನೆಲ್ಲ ಕೂಡ ನಾವು TP ಆ್ಯಕ್ಟ್ ಬೇರೆ ಬೇರೆ ಇದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದಾವೆ. ಕಾನ್ಸ್ಟಿಟ್ಯೂಷನ್ ಇರ್ಬೋದು ಅಥವಾ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಎಲ್ಲದೂ ಕೂಡ ಸುಮಾರು 19 ಏನು ಬೇರೆ ಬೇರೆ ಆ್ಯಕ್ಟ್ ಇದೆ, ಅವುಗಳೆಲ್ಲ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೇವೆ. ಸೊ ದ್ಯಾಟ್ ತುಂಬ ಲೆಂದಿನೂ ಆಗಬಾರ್ದು, ಹಾಗೆ ತುಂಬ ಶಾರ್ಟ್ ಆಗಬಾರ್ದು, ರಿಲೆವೆಂಟ್ ಸೆಕ್ಷನ್ಗಳನ್ನು ಡಿಸ್ಕಷನ್ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಹಾಗೆ ಯಾರು ಕೋರ್ಸಿಗೆ ಜಾಯ್ನ್ ಆಗಲಿಕ್ಕಾಗಲಿಲ್ಲ ಅವರು ಫ್ರೀ ಟೆಸ್ಟ್ಗಳನ್ನು ಕೂಡ ಅಟೆಂಪ್ಟ್ ಮಾಡ್ಬೋದು. ಜಾಯ್ನ್ ಆಗಲೇಬೇಕಂತಲ್ಲ, ಫ್ರೀ ಟೆಸ್ಟ್ಗಳಿವೆ. ಸೊ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಪ್ರಾಕ್ಟೀಸ್ ಟೆಸ್ಟ್ ಅಂತ ನೀವು ಕಾಣ್ಬೋದು. ಸುಮಾರು 8 ಪ್ರಾಕ್ಟೀಸ್ ಟೆಸ್ಟ್ಗಳು, 10 ಕ್ವಶನ್ಸ್ ಪ್ರತಿದಿನ ನಾವು ಕೊಡ್ತಾ ಇದ್ದೇವೆ. ಸೊ ಇದು ನಮ್ಮ ಗ್ರೂಪಲ್ಲಿದೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ವಾಟ್ಸಪ್ ಗ್ರೂಪ್ ಅಂತ ಇದೆ, ಪ್ರಿಪ್ರೇಷನ್ ಅಂತ ಹೇಳುವಂಥದ್ದು. ಅದರದ್ದು ಡಿಸ್ಕ್ರಿಪ್ಷನ್ ನಾನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿದ್ದೇನೆ, ಹಾಗೆ ನಮ್ಮ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿದ್ದೇನೆ, ಅಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆ, ಎಸ್. So this was all about our today's class. So if interested, definitely you can subscribe our YouTube channel. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಯಾವ ರೀತಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪಾಸ್ ಆಗಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಹೇಳೋಂಥದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್ ಬಾಯ್.